Hello everybody, this is Divyashri. Welcome to Literary Canon. This channel is exclusively for December 2025 UGC NET exams. Here we are going to discuss about top MCQs for upcoming exams, and it's in both Kannada as well as English languages. So here it is our Telegram channel. Feel free to join this channel and get the PDF of each classes. Okay, so without further ado, we will start our classes. Okay. So here first questions on the screen. Which of the following tales of Chaucer deals with the chivalric romance of Palamon and Arcite? Okay, so ಯಾವ ಟೇಲ್ ಚಾಸರ್ನ ಯಾವ ಟೇಲ್ ಪಲಮನ್ ಮತ್ತು ಆರ್ಸೈಟ್ನ ಬಗ್ಗೆ ಹೇಳುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಮುಂಚೆ ಅಂದರೆ ಲೈಕ್ 2014-15 ಡೈರೆಕ್ಟ್ ಕ್ವೆಶನ್ಸ್ ಕೇಳ್ತಿದ್ರು, ಲೈಕ್ ಸೇಮ್ ಈ ಥರ ಪಲಮೆನ ಆರ್ಸೈಟ್ ಇರೋ ಕತೆ ಯಾವುದು ಅಂತ ಕೇಳ್ತಿದ್ರು ಆ ಥರ. ಬಟ್ ಇವಾಗಲ್ಲ, ಲೈಕ್ 4 ಟೇಲ್ಸ್ ಕೊಡ್ತಾರೆ, ಅದರಲ್ಲಿ ಯಾವುದು ಆಡ್ ಒನ್ ಅಂತ ಕೇಳ್ಬೋದು, ಅಥವಾ ಅದರಲ್ಲಿ ಯಾವುದು ರಾಂಗ್ ಇದೆ ಅಂತ ಕೇಳ್ಬೋದು. ಬಟ್ ಈಚ್ ಟೇಲ್, ಇಫ್ ಯು ನೋ ಈಚ್ ಟೇಲ್, ದೆನ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಟು ಕ್ಲಿಯರ್ ಯುವರ್ ಎಕ್ಸಾಮ್ಸ್. ಆಯಿತಾ, ಈಚ್ ಟೇಲ್ ಬಗ್ಗೆ ಸ್ವಲ್ಪ ಗೊತ್ತಿದ್ದರೆ ನಿಮಗೆ ಎಕ್ಸಾಮ್ ಅಟೆಂಡ್ ಮಾಡೋ ಟೈಮಲ್ಲಿ ಈಸಿ ಆಗುತ್ತೆ. ಓಕೆನಾ, ಫಸ್ಟ್ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಟೇಲ್ಸ್ ಆಫ್ ಚಾಸರ್ ಡೀಲ್ಸ್ ವಿತ್ ದ ಚಿವಾಲ್ರಿಕ್ ರೊಮ್ಯಾನ್ಸ್ ಆಫ್ ಪಲಮನ್ ಆ್ಯಂಡ್ ಆರ್ಸೈಟ್? ಫಸ್ಟ್ ಒನ್ ಈಸ್ ಮಿಲ್ಲರ್ಸ್ ಟೇಲ್. ಓಕೆ, ಸೊ ಮಿಲ್ಲರ್ಸ್ ಟೇಲ್ ಯಾವ್ದ್ರ ಬಗ್ಗೆ ಇರೋದು? ಮಿಲ್ಲರ್ಸ್ ಟೇಲ್ ಬಂದ್ಬಿಟ್ಟು ಇದು ಸೆಕೆಂಡ್ ಟೇಲ್ ಅಲ್ವಾ. ಫಸ್ಟ್ ಟೇಲ್ ಯಾವುದು? ನೈಟ್ಸ್ ಟೇಲ್. ಇದು ಸೆಕೆಂಡ್ ಟೇಲ್ ಕ್ಯಾಂಟರ್ಬರಿ ಟೇಲ್ಸಲ್ಲಿ. ಇದು ಏನಪ್ಪ ಅಂತಂದರೆ ಅಬೌಟ್ ಕಾರ್ಪೆಂಟರ್ ಅಲ್ಲ. ಮಿಲ್ಲರ್ ಯಾರ ಬಗ್ಗೆ ಕತೆ ಹೇಳ್ತಾರೆ? ಕಾರ್ಪೆಂಟರ್ ಬಗ್ಗೆ ಹೇಳ್ತಾರೆ ಕತೆನ. ಕಾರ್ಪೆಂಟರ್ ಹೆಸರೇನು? ಜಾನ್. ಅವರ ಹಿ ಈಸ್ ವೆರಿ ಓಲ್ಡ್. ಆಯಿತಾ, ಅವರ ಯಂಗ್ ವೈಫ್ ಯಾರು? ಬೇಸಿಕಲಿ ಎಲಿಸನ್. ಓಕೆ, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ಎಲಿಸನ್. ಸೊ ಕಾರ್ಪೆಂಟರ್ ಜಾನ್ ಏನು ಮಾಡ್ತಾರೆ ಅಂತ ಅಂದರೆ, ಬೇಸಿಕಲಿ ಅವ್ರ ಮನೇನ ಬಾಡಿಗೆ ಕೊಟ್ಟಿರ್ತಾರೆ ಆಕ್ಸ್ಫರ್ಡ್ ಸ್ಟೂಡೆಂಟಿಗೆ. ಅವ್ರ ಹೆಸರು ಬಂದ್ಬಿಟ್ಟು ಬೇಸಿಕಲಿ ನಿಕೋಲಸ್. ಓಕೆ, ನಿಕೋಲಸ್. ಆ್ಯಕ್ಚುಲಿ ನಿಕೋಲಸ್ ಮತ್ತು ಆಲಿಸನ್ಗೆ ಅಫೇರ್ ಇರುತ್ತೆ. ಆ್ಯಂಡ್ ಅನದರ್ ಒನ್ ಪರ್ಸನ್ ಇರ್ತಾರೆ ಟೌನಲ್ಲಿ, ಅವ್ರ ಹೆಸರು ಬಂದ್ಬಿಟ್ಟು ಎಪ್ಸಲನ್. ಆಯಿತಾ, ಇವರು ಹಿ ಕೆಪ್ಟ್ ಐ ಆನ್ ಎಲಿಸನ್, ಶಿ ಇಸ್ ವೆರಿ ಬ್ಯೂಟಿಫುಲ್. ಈ ಥರ ಕತೆ. ಇದು ಆ್ಯಕ್ಚುಲಿ ಮಿಲ್ಲರ್ಸ್ ಟೇಲ್. ಹಾಗಾಗಿ ಕ್ವೆಶನ್ಸಿಗೆ ಅದು ಆನ್ಸರ್ ಅಲ್ಲ. ಸೊ ನೆಕ್ಸ್ಟ್ ಹೋಗೋಣ. ಅಂದರೆ ನಿಮ್ಗೆ ಈಚ್ ಟೇಲ್ ಗೊತ್ತಿದ್ರೆ ದೆನ್ ಈಸಿಲಿ ನೀವೇನು ಮಾಡ್ಬೋದು? ಎಲಿಮಿನೇಟ್ ಮಾಡ್ತಾ ಬರ್ಬೋದು. ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ಬಂದ್ಬಿಟ್ಟು ಮರ್ಚೆಂಟ್ ಟೇಲ್. ಮರ್ಚೆಂಟ್ ಟೇಲ್ ಸೇಮ್ ಇದ್ರ ಥರನೇ, ಯಾವ ಥರನೇ ಲೈಕ್ ಮಿಲ್ಲರ್ಸ್ ಟೇಲ್ ಥರನೇ. ಇದರಲ್ಲಿ ಓಲ್ಡ್ ನೈಟ್. ಆಯಿತಾ, ಓಲ್ಡ್ ನೈಟ್ ಹೆಸರೇನು? ಜಾನ್ವರಿ. ಅವರ ಯಂಗ್ ವೈಫ್ ಯಾರು? ಬೇಸಿಕಲಿ ಮೇ. ಆಯಿತಾ, ಸೊ ಮೇ ಏನು ಮಾಡ್ತಾರೆ? ಶಿ ಹ್ಯಾಡ್ ಆ್ಯನ್ ಅಫೇರ್ ವಿತ್ ಜಾನ್ವರಿಯ ಸ್ಕ್ವೇರ್. ಆಯಿತಾ, ಜಾನ್ವರಿ ಇದ್ದಾರೆ, ಅವ್ರು ನೈಟ್ನ ಸ್ಕ್ವೇರ್ ಇರ್ತಾರಲ್ಲ, ಅವ್ರ ಹೆಸರೇನು? ಡ್ಯಾಮಿಯನ್. ಅವರ ಜೊತೆ ಅಫೇರ್ ಇರುತ್ತೆ. ಆಯಿತಾ, ಆ್ಯಕ್ಚುಲಿ ಯಾವಾಗ ಅಫೇರ್ ಇರುತ್ತೆ ಅಂತಂದರೆ, ಲೈಕ್ ಜಾನ್ವರಿ ವೆನ್ ಹಿ ಟರ್ನ್ಸ್ ಇನ್ ಟು ವೆನ್ ಹಿ ಲಾಸ್ಟ್ ಇಸ್ ಐಸೈಟ್. ಆಯಿತಾ, ಸೊ ಅವ್ರ ಐಸೈಟ್ ಯಾವಾಗ ಹೋಗುತ್ತೆ ಆವಾಗ ಅಫೇರ್ ಇರುತ್ತೆ. ಸೊ ಫೈನಲಿ ಜಾನ್ವರಿ ಹೇಗೆ ರಿಯಲೈಸ್ ಆಗುತ್ತೆ ಅಂತಂದರೆ, ಅವರಿಗೆ ಪ್ಲೂಟೋ ಇಂಟರ್ವೆನ್ಷನ್ ಆಗುತ್ತೆ. ಗಾಡ್ ಅವರು ಐಸೈಟನ್ನು ಕೊಟ್ಬಿಟ್ಟು ಸೊ ಇವರ ಅಫೇರ್ ಬಗ್ಗೆ ತಿಳಿಸ್ತಾರೆ. ಸೊ ಅಂಡರ್ ದ ಪಿಯರ್ಸ್ ಟ್ರೀ. ಆಯಿತಾ, ಸಿಂಬಾಲ್ಸ್ ಎಲ್ಲ ಕೇಳೋವಂಥ ಚಾನ್ಸಸ್ ಇರುತ್ತೆ. ಸಾರಿ, ಪರ್ಲ್ಸ್ ಬರೆದೆ ನಾನು, ಪಿಯರ್ಸ್. ಆಯಿತಾ, ಪಿಯರ್ಸ್ ಟ್ರೀ ಕೆಳಗಡೆ ಅವರಿಗೆ ಗೊತ್ತಾಗತ್ತೆ ಇವರಿಬ್ಬರ ಅಫೇರ್ ಬಗ್ಗೆ. ಆಯಿತಾ, ಸೊ ಇದು ಮರ್ಚೆಂಟ್ ಟೇಲ್. ಹಾಗಾದರೆ ಅದು ಅಲ್ಲ ಆನ್ಸರ್, ಕರೆಕ್ಟ್ ಅಲ್ವಾ? ನೆಕ್ಸ್ಟು ನೈಟ್ ಟೇಲ್. ನೈಟ್ ಟೇಲ್ ನಮ್ಗೆ ಗೊತ್ತಿದೆ. ನೈಟ್ ಟೇಲ್ ಇಟ್ಸ್ ಆಲ್ ಅಬೌಟ್ ಪಲಮನ್ ಆ್ಯಂಡ್ ಆರ್ಸೈಟ್ ಅಲ್ವಾ. ಇಲ್ಲಿ ಏನಾಗುತ್ತೆ? ಥೀಸಿಯಸ್ ಏನು ಮಾಡ್ತಾರೆ? ಯಾವಾಗ ಕ್ರಿಯಾನ್ ಜೊತೆ ಯುದ್ಧ ಮಾಡ್ತಾ ಇರೋ ಟೈಮಲ್ಲಿ ಸೊ ಇಬ್ಬರು ನೈಟ್ಸನ್ನು ಅರೆಸ್ಟ್ ಮಾಡಿರ್ತಾರೆ. ಯಾರವರು? ಒಂದು ಪೆಲಮನ್ ಆ್ಯಂಡ್ ಆರ್ಸೈಟ್. ಆಯಿತಾ, ಸೊ ಇವರಿಬ್ಬರು ಒಂದೇ ಹುಡುಗಿನ ಪ್ರೀತಿ ಮಾಡ್ತಾರೆ. ಯಾರದು? ಎಮಿಲಿ. ಸೊ ಥೀಸಿಯಸ್ಸಿಗೆ ಗೊತ್ತಾಗುತ್ತೆ. ಥೀಸಿಯಸ್ ಏನು ಮಾಡ್ತಾರೆ? ಓಕೆ, ನಾವೊಂದು ಗೇಮನ್ನು ಇಡೋಣ, ಅದರಲ್ಲಿ ಯಾರು ವಿನ್ ಆಗ್ತಾರೆ ಸೊ ಅದನ್ನು ಅವರು ಎಮಿಲಿ ಹ್ಯಾಂಡ್ಸನ್ನು ಪಡ್ಕೋಬಹುದು ಅನ್ನೋದು. ಸೊ ಅದರಲ್ಲಿ ಏನಾಗುತ್ತೆ? ಲಾಸ್ಟಿಗೆ ಆರ್ಸೈಟ್ ವಿನ್ ಆಗ್ತಾರೆ. ಬಟ್ ಡಿವೈನ್ ಇಂಟರ್ವೆನ್ಷನಿಂದ ಪಲಮನ್ ಮದುವೆ ಆಗ್ತಾರೆ. ಲಾಸ್ಟಿಗೆ ಆರ್ಸೈಟ್ ಸತ್ತೋಗ್ತಾರೆ ಆ್ಯಂಡ್ ಪಲಮನ್ ಎಮಿಲಿಯನ್ನ ಮದುವೆ ಆಗ್ತಾರೆ. ಸೊ ದಿಸ್ ಈಸ್ ದ ಆನ್ಸರ್. ನಿಮಗೆ ಗೊತ್ತಾಯ್ತು ಅನ್ಕೋತೀನಿ. ಸೊ ದ ಆನ್ಸರ್ ಈಸ್ ನೈಟ್ ಟೇಲ್.
ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫ್ರಾಂಕ್ಲಿನ್ ಟೇಲ್. ಆಯಿತಾ, ಫ್ರಾಂಕ್ಲಿನ್ ಟೇಲಲ್ಲಿ ಏನಾಗುತ್ತೆ, ಫ್ರಾಂಕ್ಲಿನ್ ಟೇಲ್ ಅಬೌಟ್ ಟೂ ಲವರ್ಸ್. ಆಯಿತಾ, ಯಾರ್ಯಾರು? ಆರ್ವಿರಾಗಸ್, ARVERAGUS. ಆಯಿತಾ, ಆರ್ವಿರಾಗಸ್ ಆ್ಯಂಡ್ ಹಿಸ್ ಲವರ್ ಯಾರು? ಡಾರಿಗನ್. ಟ್ರೂ ಲವ್ ಬಗ್ಗೆ ಮಾತಾಡ್ತಾರೆ ಇಲ್ಲಿ. ಆರ್ವಿರಾಗಸ್ ಏನು ಮಾಡ್ತಾರೆ, ಅವರು ಲೈಕ್ ಯುದ್ಧಕ್ಕೆ ಅಂತ ಹೋಗ್ತಾರೆ, ಬರಲ್ಲ, ತುಂಬ ವರ್ಷ ಆದರೂ ಬರಲ್ಲ, 2 years ಆದರೂ ಬರಲ್ಲ. ಡಾರಿಗನ್ ದಿನ ವೆಯ್ಟ್ ಮಾಡ್ತಿರ್ತಾರೆ ಆರ್ವಿರಾಗಸ್ಸಿಗೋಸ್ಕರ, ಎಲ್ಲಿ? ಸೀ ಶೋರ್ ಹತ್ರ. ಸೊ ಅವ್ರಿಗೆ ಗೊತ್ತಾಗುತ್ತೆ ಡಾರಿಗನ್ನಿಗೆ ಆ್ಯಕ್ಚುಲಿ ಅಲ್ಲಿ ಏನಾಗಿರುತ್ತೆ, ರಿಟರ್ನ್ ಅಂದರೆ ಅವರ ಯುದ್ಧ ಮುಗಿಸಿ ಬರಬೇಕಾದ್ರೆ ಆರ್ವಿರಾಗಸ್ ಶಿಪ್ ಏನಾಗಿದೆ, ರೆಕ್ ಆಗಿದೆ. ಅದು ಎಲ್ಲಿ ಸ್ಟಕ್ ಆಗಿದೆ ಅಂದರೆ ಬ್ಲ್ಯಾಕ್ ರಾಕ್ ಮಧ್ಯೆ ಸ್ಟಕ್ ಆಗಿದೆ, ಅದಕ್ಕೆ ಬರ್ತಾ ಇರೋಕ್ಕಾಗ್ತಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಅವಾಗ ಡಾರಿಗನ್ ಏನು ಮಾಡ್ತಾರೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ ಒಬ್ಬ ವ್ಯಕ್ತಿ, ಆಯಿತಾ, ಅವ್ರ ಸ್ಕ್ವೇರ್, ಆಯಿತಾ, ಆರಿಲಿಯಸ್, ಈಸ್ ಅ ಸ್ಕ್ವೇರ್, ಆಯಿತಾ, ಇವ್ರು ನೋಡ್ತಾರೆ ಡಾರಿಗನ್, ಡೈಲಿ ನೋಡ್ತಾ ಇರ್ತಾರೆ ಸೀ ಶೋರಲ್ಲಿ, ಆ್ಯಂಡ್ ಹಿ ಫಾಲನ್ ಇನ್ ಲವ್ ವಿತ್ ಹರ್. ಸೊ ಆರಿಲಿಯಸ್ ಕನ್ಫೆಸ್ ಮಾಡ್ಕೊಳ್ತಾರೆ ಅವ್ರ ಲವ್ವನ್ನು, ಬಟ್ ಅವ್ರಿಗೆ ಹೇಳ್ತಾರೆ, ಓಕೆ ನಾನು ನಿಮ್ಮ ಲವ್ನ ಅಕ್ಸೆಪ್ಟ್ ಮಾಡ್ಕೋತೀನಿ, ಬಟ್ ನೀವೇನು ಮಾಡಬೇಕು, ಆರ್ವಿರಾಗಸನ್ನು ಸೇವ್ ಮಾಡಬೇಕು. ಸೊ ಮ್ಯಾಜಿಕ್ ಸ್ಪೆಲ್ ಯೂಸ್ ಮಾಡಿ ಆರ್ವಿರಾಗಸನ್ನು ಸೇವ್ ಮಾಡ್ತಾರೆ. ಯಾರು? ಆರಿಲಿಯಸ್. ಸೊ ಡಾರಿಗನ್ ಏನು ಮಾಡ್ತಾರೆ, ಆರ್ವಿರಾಗಸ್ ಬಂದ ತಕ್ಷಣ ಖುಷಿ ಆಗುತ್ತೆ, ಆ್ಯಂಡ್ ಆರ್ವಿರಾಗಸ್ ಇರೋ ಲೈಕ್ ಡಾರಿಗನ್ ಎಲ್ಲ ಕಥೆನ ಹೇಳ್ತಾರೆ ಹಿಂಗೆ ಅಂತ. ಸೊ ಆರ್ವಿರಾಗಸ್ ಹೇಳ್ತಾರೆ, ಸೊ ಯು ಹ್ಯಾವ್ ಟು ಫಾಲೋ, ನೀನೇನು ಭಾಷೆ ಕೊಟ್ಟಿದ್ಯಾ, ಏನು ಪ್ರಾಮಿಸ್ ಮಾಡಿದ್ಯಾ, ಅದನ್ನು ನೀವು ಫಾಲೋ ಮಾಡಲೇಬೇಕು. ಸೊ ಅದನ್ನು ಹೇಳ್ತಾರೆ. ಸೊ ಆರಿಲಿಯಸ್ಸಿಗೆ ಆವಾಗ ಏನಾಗುತ್ತೆ, ಅರ್ಥ ಆಗುತ್ತೆ, ಇವರು ಟ್ರೂ ಲವ್ ಬಗ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಆರ್ವಿರಾಗಸ್ ಮತ್ತು ಡಾರಿಗನ್ನ ಒಂದು ಮಾಡ್ತಾರೆ. ಸೊ ಆರಿಲಿಯಸ್ಸಿಗೆ ನನ್ನ ತಪ್ಪು ಏನು ಅಂತ ಅವನಿಗೆ ಅರ್ಥ ಆಗುತ್ತೆ, ಆ್ಯಂಡ್ ಇವರಿಬ್ಬರನ್ನ ಒಂದು ಮಾಡ್ತಾರೆ. ಸೊ ಈ ಥರ ನಿಮ್ಗಂದರೆ ಕತೆ ಗೊತ್ತಿದ್ರೆ 4 ಟೇಲ್ಸ್ ಕೊಟ್ಟಿರ್ತಾರೆ, 4 ಟೇಲ್ಸಲ್ಲಿ ಯಾವುದೋ ಒಂದು ಟೇಲು ರಾಂಗ್ ಕೊಟ್ಟಿರ್ತಾರೆ, ನಿಮಗೆ ಏನು ಎಲಿಮಿನೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆಯಿತಾ, ಮುಂಚೆಲ್ಲ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಿದ್ರು, ಬಟ್ ಇವಾಗ ಡೈರೆಕ್ಟ್ ಕ್ವಶನ್ಸ್ ಕೇಳಲ್ಲ. ಹಾಗಾಗಿ ನೆಕ್ಸ್ಟ್ ಕ್ವಶನ್ಸಿಗೆ ಹೋಗೋಣ. In which poem did Chaucer use the heroic couplet for the first time? ಆಯಿತಾ, ಫಸ್ಟ್ ಟೈಮ್ ಯಾವುದರಲ್ಲಿ ಯೂಸ್ ಮಾಡಿದ್ದಾರೆ? ಕ್ಯಾಂಟರ್ಬರಿ ಟೇಲ್ಸ್, ಹೌಸ್ ಆಫ್ ಫೇಮ್, ದ ಲೆಜೆಂಡ್ ಆಫ್ ಗುಡ್ ವಿಮೆನ್, ಟ್ರಾಯ್ಲಸ್ ಆ್ಯಂಡ್ ಕ್ರಿಸೀಡ್. ಓಕೆ, ಸೊ ಆ್ಯಕ್ಚುಲಿ ನೆನ್ಪಿಟ್ಕೊಳ್ಳಿ, ಕ್ಯಾಂಟರ್ಬರಿ ಟೇಲ್ಸ್ ಮತ್ತು ಲೆಜೆಂಡ್ ಆಫ್ ಗುಡ್ ವಿಮೆನಲ್ಲಿ ಆ್ಯಕ್ಚುಲಿ ಹಿ ಹ್ಯಾಸ್ ಬೀನ್ ಯೂಸ್ಡ್ ಹೀರೋಯಿಕ್ ಕಪ್ಲೆಟ್. ಆಯಿತಾ, ಬಟ್ ಫಸ್ಟ್ ಬರ್ದಿದ್ದು ಯಾವುದು? ಲೆಜೆಂಡ್ ಆಫ್ ಗುಡ್ ವಿಮೆನ್ ಅಲ್ವಾ. ಲಾಸ್ಟ್ ವರ್ಕ್ ಯಾವುದು? ಕ್ಯಾಂಟರ್ಬರಿ ಟೇಲ್ಸ್. ಸೊ ಹಾಗಾಗಿ ಫಸ್ಟ್ ಆನ್ಸರ್ ಬಂದ್ಬಿಟ್ಟು ಲೆಜೆಂಡ್ ಆಫ್ ಗುಡ್ ವಿಮೆನ್. ಆಯಿತಾ, ಆ್ಯಂಡ್ ಹೌಸ್ ಆಫ್ ಫೇಮಲ್ಲಿ ಯಾವುದು ಯೂಸ್ ಮಾಡಿದ್ದಾರೆ? ಆಕ್ಟೋಸಿಲಬಿಕ್ ಕಪ್ಲೆಟನ್ನು ಯೂಸ್ ಮಾಡಿದ್ದಾರೆ. ಓಕೆ, ಆಕ್ಟೋಸಿಲಬಿಕ್ ಕಪ್ಲೆಟನ್ನು ಯೂಸ್ ಮಾಡಿದ್ದಾರೆ. ಆ್ಯಂಡ್ ಟ್ರಾಯ್ಲಸ್ ಆ್ಯಂಡ್ ಕ್ರಿಸಿರಾದಲ್ಲಿ ರೈಮ್ ರಾಯಲನ್ನು ಯೂಸ್ ಮಾಡಿದ್ದಾರೆ. ಓಕೆ, ಸೊ ಮೇ ಆಸ್ಕ್ ಇನ್ ಯೋರ್ ಎಕ್ಸಾಮ್ಸ್. ಆಯಿತಾ, ಸೊ ನೆಕ್ಸ್ಟ್, which of the following comes forth with the story of the infinite incredible patience of Griselda under the test imposed by her husband? Aita, so this is the question. Which of the following comes forth with the story of infinite incredible patience of Griselda under the test imposed by her husband? Aita, so ಯಾವುದು ಅಂತ ಕೇಳ್ತಿದ್ದಾರೆ. ಒಂದು ಕ್ಲರ್ಕ್ ಆಫ್ ಆಕ್ಸ್ಫರ್ಡ್, ಪ್ರೀರಿಯಸಸ್, ವೈಫ್ ಆಫ್ ಬಾತ್, ಫ್ರಾಂಕ್ಲಿನ್ ಟೇಲ್. ಫ್ರಾಂಕ್ಲಿನ್ ಟೇಲ್ ನಾವು ಇವಾಗಷ್ಟು ಡಿಸ್ಕಸ್ ಮಾಡಿದ್ವಿ. ವೈಫ್ ಆಫ್ ಬಾತ್ 5 husbands ಆ ಥರ ಕತೆ ಇರೋದು. ಪ್ರೀರಿಯಸ್ ಟೇಲಲ್ಲಿ ಏನಾಗುತ್ತೆ, ಗ್ರೂಪ್ ಆಫ್ ಜೀವ್ಸ್ ಏನು ಮಾಡ್ತಾರೆ, ಕ್ರಿಶ್ಚಿಯನ್ ಬಾಯ್ನ ಸಾಯಿಸ್ತಾರೆ. ಸೊ ದ ಆನ್ಸರ್ ಈಸ್ ದ ಕ್ಲರ್ಕ್ ಆಫ್ ಆಕ್ಸ್ಫರ್ಡ್. ಕ್ಲರ್ಕ್ ಆಫ್ ಆಕ್ಸ್ಫರ್ಡ್ ಯಾವ ಕತೆ ಹೇಳ್ತಾರೆ ಅಂದರೆ ಗ್ರಿಸಿಲ್ಡಾ ಬಗ್ಗೆ ಹೇಳ್ತಾರೆ. ಗ್ರಿಸಿಲ್ಡಾರ ಪೇಷನ್ಸ್ ಬಗ್ಗೆ ಮಾತಾಡ್ತಾರೆ. ಅವ್ರ ಹಸ್ಬೆಂಡ್ ಯಾವಾಗ್ಲೂ ಟೆಸ್ಟ್ ಮಾಡ್ತಾ ಇರ್ತಾರೆ. ಏನಪ್ಪ ಅಂತಂದ್ರೆ ಅವ್ರು ಹೇಳ್ತಾರೆ, ನಾನು ಬೇರೆಯವ್ರ ಮದುವೆ ಆಗ್ತೀನಿ, ನಿನ್ನ ಮಕ್ಳನ್ನ ಸಾಯಿಸ್ತೀನಿ, ಈ ಥರ ಎಲ್ಲ ಟೈಮಲ್ಲೂ ಪೇಷನ್ಸ್ ಚೆಕ್ ಮಾಡ್ತಾ ಇರ್ತಾರೆ. ಬಟ್ ಗ್ರಿಸಿಲ್ಡಾ ಯಾವತ್ತೂ ಏನಾಗಲ್ಲ, ಕದಲಲ್ಲ. ಅವಳು ತುಂಬ ಪೇಷನ್ಸಿಂದ ಗಂಡ ಏನು ಹೇಳ್ತಾರೆ ಅದನ್ನು ಅವ್ರು ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ದ್ಯಾಟ್ಸ್ ಬೇಸಿಕಲಿ ಆನ್ಸರ್ ಬಂದ್ಬಿಟ್ಟು ಕ್ಲರ್ಕ್ ಆಫ್ ಆಕ್ಸ್ಫರ್ಡ್. ಆಯಿತಾ, ಇಫ್ ಯು ನೋ ಅದರ್ ಟೇಲ್ಸ್ ಅಲ್ವಾ, ಬೇರೆ ಟೇಲ್ಸ್ ಗೊತ್ತಿದ್ರೆ ಡೆಫಿನೆಟ್ಲಿ ನಿಮಗೆ ಐಡಿಯಾ ಬರುತ್ತೆ. ಆಯಿತಾ, ಪ್ರಿಯಸಸ್ ಟೇಲ್ ತುಂಬ ಟೈಮ್ ಕೇಳಿದ್ದಾರೆ. ಪ್ರಿಯಸಸ್ ಟೇಲ್ ಅಂತೂ ತುಂಬ ಟೈಮ್ ಏನಂತ ಹೇಳ್ತೀರಾ, UGC ನೆಟಲ್ಲಿ ಕೇಳಿದ್ದಾರೆ. PYQ, ವೈಫ್ ಆಫ್ ಬಾತನ್ನು PYQ ಕೇಳಿದ್ದಾರೆ. ಯು ನೋ ದೀಸ್ ಸ್ಟೋರೀಸ್ ಅಲ್ವಾ. ಫ್ರಾಂಕ್ಲಿನ್ ಈಗ ಜಸ್ಟ್ ನಾವು ಕಲ್ತಿದ್ದೀವಿ. ಓಕೆನಾ? ಓಕೆ, ನೆಕ್ಸ್ಟ್ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಟೇಲ್ ಈಸ್ ಆರ್ ಆರ್ ಇನ್ ಪ್ರೋಸ್? ಪ್ರೋಸಲ್ಲಿ ಯಾವ್ದು ಬರ್ತಿದ್ದಾರೆ? ಒಂದು ಪಾರ್ಸನ್ ಟೇಲ್, ದ ಟೇಲ್ ಆಫ್ ಮೆಲಿಬಸ್, ಆ್ಯಂಡ್ ಬೋತ್ A and E ಆ್ಯಂಡ್ ನನ್. ಓಕೆ, ಆನ್ಸರ್ ಬಂದ್ಬಿಟ್ಟು A and B.
Who has written The Tale of Millibus? Chaucer. Chaucer actually ಈ ಕ್ಯಾಂಟರ್ಬರಿ ಟೇಲ್ಸ್ ಅಲ್ಲಿ 2 ಸ್ಟೋರಿಯನ್ನು ಹೇಳ್ತಾರೆ. ಓಕೆ, ಒಂದು ಟೇಲ್ ಆಫ್ ಟೊಪಾಸ್ ಟೇಲ್ ಅಥವಾ ಟೊಪಾಸ್ ಅಂತ ಹೇಳ್ತೀವಿ. ಇನ್ನೊಂದು ಯಾವುದು? ದ ಟೇಲ್ ಆಫ್ ಮಿಲಿಬಸ್. ನೆನ್ಪಿಟ್ಕೊಳ್ಳಿ, ಇವೆರಡನ್ನ ಹೇಳಿರ್ತಾರೆ. ಸೊ ಯಾವುದು ಪ್ರೋಸ್ ಬಂದ್ಬಿಟ್ಟು ಪಾರ್ಸನ್ ಮತ್ತೆ ಮಿಲಿಬಸ್ ಟೇಲ್ ಅಂತ ಹೇಳ್ಬೋದು. ನೆಕ್ಸ್ಟ್, ದ ಫಸ್ಟ್ ಪ್ಲೇ ಹೌಸ್ ಕಾಲ್ಡ್ ದ ಥಿಯೇಟರ್ ವಾಸ್ ಫೌಂಡ್ ಇನ್. ಇದು ವೆರಿ ಇಂಪಾರ್ಟೆಂಟ್. ಥಿಯೇಟರ್ ಬಗ್ಗೆ ಕೇಳ್ತಾರೆ, ಪ್ಲೇ ಹೌಸಸ್ ಬಗ್ಗೆ ಕೇಳ್ತಾರೆ, ಎಸ್ಪೆಷಲಿ ಗ್ಲೋಬ್ ಬಗ್ಗೆ ತುಂಬ ಕ್ವೆಶನ್ಸ್ ಕೇಳ್ತಾರೆ. ಗ್ಲೋಬು, ಆಮೇಲೆ ರೋಸ್, ಇದ್ರ ಬಗ್ಗೆ ತುಂಬ ಕ್ವೆಶನ್ಸ್ ಕೇಳ್ತಾರೆ. ಆ್ಯಂಡ್ ಕೆಲವು ಸರಿ ಕ್ರೊನಾಲಜಿಕಲ್ ಆರ್ಡರ್ ಆಫ್ ದ ಪ್ಲೇ ಹೌಸಸ್ ಬಗ್ಗೆನೂ ಕೇಳ್ತಾರೆ. ಸೊ ಫಸ್ಟ್ ಪ್ಲೇ ಹೌಸ್ ಕಾಲ್ಡ್ ಥಿಯೇಟರ್. ಫಸ್ಟ್ ಪ್ಲೇ ಹೌಸ್ ಯಾವುದು? ಥಿಯೇಟರ್. ಅದರ ಹೆಸರು ಥಿಯೇಟರ್. ಅದು ಯಾವಾಗ ಫೌಂಡ್ ಆಗಿತ್ತು ಅಂತ ಕೇಳಿದ್ದಾರೆ. ದಟ್ಸ್ ಆನ್ಸರ್ ಈಸ್ 1576. ಇದ್ರ ಕ್ರೊನಾಲಜಿ ಬರುತ್ತೆ ಲಾಸ್ಟ್ ಅಂದ್ರೆ ಲೈಕ್ 2018, 19, 20 ಇದರದ್ದು ಕ್ರೊನಾಲಜಿ ಕೇಳಿದ್ದಾರೆ. ಮೇ ರಿಪೀಟ್ ದಿಸ್ ಕ್ವೆಶ್ಚನ್. ಸೊ ಫಸ್ಟ್ ಯಾವುದು? ದ ಥಿಯೇಟರ್. ಥಿಯೇಟರ್ 1576 ಅಲ್ಲಿ. ಸೆಕೆಂಡ್ ಯಾವುದು? ದ ಕರ್ಟೇನ್ 1577. The Rose, third one, that's basically 1587. Next, The Swan, 1595. Then The Globe, 1599. Next, the Hope, sorry, last one is Hope. That's basically 1613. ಗ್ಲೋಬ್ ತುಂಬ ಟೈಮ್ ಕ್ವಶನ್ ಕೇಳಿದರೆ ಅದು ಒನ್ ಟೈಮ್ ಏನಾಗುತ್ತೆ? ಬರ್ನ್ ಡೌನ್ ಆಗುತ್ತೆ. ಯಾವಾಗ? ಶೇಕ್ಸ್ಪಿಯರ್ನ ಹೆನ್ರಿ ದ ಏಯ್ತ್ ಅಲ್ವಾ? ಹೆನ್ರಿ ದ ಏಯ್ತ್ ಪ್ರದರ್ಶನ ಮಾಡೋ ಟೈಮಲ್ಲಿ ಆ ಪ್ಲೇ ಹೌಸ್ ಸುಟ್ಟೋಗುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಅಂದರೆ ನಿಮ್ಗೆ ಇನ್ನು ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಕೇಳ್ತಾರೆ. ಆ್ಯಂಡ್ ಸಮ್ಟೈಮ್ಸ್ ದೇ ಮೇ ಆಸ್ ದ ಕ್ವೆಶನ್ಸ್ ಆಫ್ ದೇರ್ ಫೌಂಡರ್. ಆಯಿತಾ? ಫೌಂಡರ್ ಬಗ್ಗೆನೂ ಜಸ್ಟ್ ಯು ನೋಟ್ ಡೌನ್, ಅಂಡರ್ಸ್ಟ್ಯಾಂಡ್. Next, Gorboduc, the first regular tragedy in English, was written by Nicholas Udall, John Heywood, Thomas Norton, Sackville, and Norton. Yes. Okay. First, Nicholas Udall. Nicholas Udall is famous for Ralph Roister, right? Roister. ಓಕೆ, ಫಸ್ಟ್ ಕಾಮಿಡಿ ಅಂತಲೂ ಹೇಳ್ಬೋದು, ರೆಗ್ಯುಲರ್ ಕಾಮಿಡಿ ಅಂತಲೂ ಹೇಳ್ಬೋದು. ನೆಕ್ಸ್ಟ್, ಜಾನ್ ಹೇವುಡ್, ಈಸ್ ಫೇಮಸ್ ಫಾರ್ ದ 4 Ps ಅಲ್ವಾ? ಥಾಮಸ್ ನಾರ್ಟನ್ ಆ್ಯಂಡ್ ಸಕ್ವಿಲೆ, ಇವರಿಬ್ಬರು ಕೂಡ ಯಾವುದನ್ನು ಬರೆದಿರ್ತಾರೆ? ಬೇಸಿಕಲಿ ಗಾರ್ಬಡಕ್ಕನ್ನು ಬರೆದಿರ್ತಾರೆ. ಆಯಿತಾ? ಸೊ ಗಾರ್ಬಡಕ್ಕಲ್ಲಿ ಯು ಮಸ್ಟ್ ನೋ ಅಬೌಟ್ ಒನ್ ಥಿಂಗ್. ಇಟ್ಸ್ ಬೇಸಿಕಲಿ 5 act ಪ್ಲೇ. ಆಯಿತಾ? 5 act ಪ್ಲೇ ಅಂತ ಹೇಳ್ಬೋದು. ಇದರಲ್ಲಿ ಫಸ್ಟ್ 3 act ಥಾಮಸ್ ನಾರ್ಟನ್ ಬರೆದಿರ್ತಾರೆ. ಆಯಿತಾ? ನೆಕ್ಸ್ಟ್ 2 act ಲಾಸ್ಟ್ 2 act ಸ್ಯಾಕ್ವಿಲೆ ಬರೆದಿರ್ತಾರೆ. ಈ ಕ್ವಶನ್ ಕೇಳಿದ್ರು PYQ ಇದು. ಸ್ಯಾಕ್ವಿಲೆ ಎಷ್ಟು ಬರೆದಿದ್ದಾರೆ, ನಾರ್ಟನ್ ಎಷ್ಟು ಬರೆದಿದ್ದಾರೆ ಅಂತ ಕೇಳಿದ್ರು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. Who among the following is or are the English Chaucerians? Thomas Occleve, Alexander Barclay, John Lydgate, all. Actually, it's very important. English Chaucerian and Scottish Chaucerian and their works. ತುಂಬ ಡೀಟೇಲ್ ಆಗಿ ಕೇಳಲ್ಲ. ಅವರ ವರ್ಕ್ಸ್ ಯಾವ್ಯಾವುದು. ಆ್ಯಂಡ್ ಇಂಗ್ಲೀಷ್ ಚೌಸೇರಿಯನ್ಸ್ ಯಾರ್ಯಾರು? ಸ್ಕಾಟಿಷ್ ಚೌಸೇರಿಯನ್ಸ್. ಅಂದರೆ ಅವರು ಚಾಸರ್ನ ಫಾಲೋ ಮಾಡ್ತಾ ಇರ್ತಾರೆ. ಆಯಿತಾ? ಅವರ ರೈಮ್ ರಾಯಲ್ ಇರ್ಬೋದು, ಅವರ ರೈಟಿಂಗ್ ಸ್ಟೈಲನ್ನು ಇವ್ರು ಫಾಲೋ ಮಾಡ್ತಿರ್ತಾರೆ. ಸೊ ದ್ಯಾಟ್ಸ್ ಆನ್ಸರ್ ಈಸ್ ಆಲ್. ಆಯಿತಾ? ಓಕೆ. ಸೊ ಫಸ್ಟ್ ಯು ಹ್ಯಾವ್ ಟು ಮೇಕ್ ಅ ಲೀಸ್ಟ್ ಆಫ್ ಇಂಗ್ಲಿಷ್ ಚೌಸೇರಿಯನ್ಸ್ and Scottish Chaucerians. One second. Okay. First one, Thomas Occleve. ಆಯ್ತಾ? H ಅದು. Thomas Occleve. Second one, John Lydgate. Third one, basically Stephen Hawes.
Then fourth one is Alexander Barclay. Okay, so Scottish Chaucerians ಅಂತ ಬಂದ್ರೆ ಯಾರು ಬರ್ತಾರೆ? ರಾಬರ್ಟ್ ಹೆನ್ರಿಸನ್. ನೆಕ್ಸ್ಟ್ ವಿಲಿಯಂ ಡನ್ಬರ್. ವಿಲಿಯಂ ಡನ್ಬರ್ ವೆರಿ ಇಂಪಾರ್ಟೆಂಟ್, ತುಂಬ ಸರಿ ಕ್ವೆಶನ್ಸ್ ಕೇಳಿದ್ದಾರೆ ವಿಲಿಯಂ ಡನ್ಬರ್ ಬಗ್ಗೆ. ಥರ್ಡ್ ಒನ್ ಈಸ್ ಗ್ಯಾವಿನ್ ಡಗ್ಲಾಸ್. ಫೋರ್ತ್ ಒನ್ ಸರ್ ಡೇವಿಡ್ ಲಿಂಡ್ಸೆ. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ವಿಲಿಯಂ ಡನ್ಬರ್ ಬಗ್ಗೆ ಏನು ಕ್ವೆಶನ್ಸ್ ಕೇಳಿದ್ದಾರೆ ಅಂತಂದರೆ ದ ಲೆಮೆಂಟ್ ಆಫ್ ದ ಮಕಾರ್ಸ್. ಓಕೆ, ಲ್ಯಾಮೆಂಟ್ ಫಾರ್ ದ ಮಕಾರ್ಸ್ ಅಥವಾ ಮಕಾರೀಸ್ ಅಂತಲೂ ಹೇಳ್ತೀವಿ. ಅದರಲ್ಲಿ 3 ಪೋಯೆಟ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಎಸ್ಪೆಷಲಿ ಚಾಸರ್ ವೆರಿ ಇಂಪಾರ್ಟೆಂಟ್. ಅಪಾರ್ಟ್ ಫ್ರಮ್ ಚಾಸರ್, ಇನ್ಕ್ಲೂಡಿಂಗ್ ಚಾಸರ್, ಯಾರ್ಯಾರು ಇನ್ ಅದರ್ 2 ರೈಟರ್ಸ್ ಯಾರ್ಯಾರು ಅಂತ. ಒಬ್ಬರು ಚಾಸರ್, ಇನ್ನಿಬ್ಬರು ರೈಟರ್ಸ್ ಯಾರು ಅಂತ ಹೇಳಿ ನೀವೇನು ಮಾಡಬೇಕು, ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ಸನ್ನು ಬರೀಬೇಕು. ಓಕೆ, ಕೇಳಿದರೆ ಇದು PYQ ಆಯಿತಾ. ನೆಕ್ಸ್ಟ್, ಕ್ಯಾಕ್ಸ್ಟನ್ ಪ್ರಿಂಟಿಂಗ್ ಪ್ರೆಸ್ ವಾಸ್ ಸೆಟ್ ಅಪ್ ಇನ್. ಅವಾಗ ತುಂಬ ಕ್ವಶನ್ಸ್ ಕೇಳಿದರು ಪ್ರಿಂಟಿಂಗ್ ಪ್ರೆಸ್ ಬಗ್ಗೆ ಎಲ್ಲ, ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಸ್ಟಿಲ್ ಯು ಮಸ್ಟ್ ನೋ ಅಬೌಟ್ ಇಟ್. ಕೆಲವು ಸರಿ ಹೇಳೋಕ್ಕಾಗಲ್ಲ, ಹಳೆ ಕ್ವಶನ್ಸ್ ಮತ್ತು ರಿಪೀಟ್ ಆಗಿ ಕ್ವಶನ್ಸ್ ಕೇಳೋದು ಚಾನ್ಸಸ್ ಇರುತ್ತೆ. ಸೊ ಕ್ಯಾಕ್ಸ್ಟನ್ಸ್ ಪ್ರಿಂಟಿಂಗ್ ಪ್ರೆಸ್ ವಾಸ್ ಸೆಟ್ ಅಪ್ ಇನ್ 1476 ಅಲ್ಲಿ ಆಯಿತಾ. ಸೊ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪ್ರಿಂಟಿಂಗ್ ಪ್ರೆಸ್ ಬದಿದೆಯಲ್ಲಿ ಜರ್ಮನಿಯಲ್ಲಿ ಯಾವುದಾದ್ರು ಗುಟೆನ್ಬರ್ಗ್ ಪ್ರಿಂಟಿಂಗ್ ಪ್ರೆಸ್, ಗುಟೆನ್ಬರ್ಗ್ ಪ್ರಿಂಟಿಂಗ್ ಪ್ರೆಸ್ ಇನ್ ಜರ್ಮನಿ 1450 ಆಮೇಲೆ 76 ಇಂಗ್ಲೆಂಡಲ್ಲಿ ಕ್ಯಾಕ್ಸ್ಟನ್ ಏನು ಮಾಡ್ತಾರೆ, ತರ್ತಾರೆ. ಓಕೆ, ಇಟ್ ಲೆಟ್ ಟು ರಿಫಾರ್ಮೇಷನ್ ಅಂತ ಹೇಳ್ಬೋದು. ಈಗ ಪ್ಯೂರಿಟಾನಿಸಮ್ ಇರ್ಬೋದು ಅಥವಾ ಕ್ಯಾಥಲಿಕ್ಸ್ ಬೈಬಲನ್ನ ಏನೇ ಅಂತ ಹೇಳ್ತೀವಿ ವರ್ನಾಕ್ಯುಲರ್ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಮಾಡೋ ಟೈಮಲ್ಲಿ ಅದನ್ನು ಪ್ರಿಂಟ್ ಮಾಡೋದಕ್ಕೆಲ್ಲ ಸಹಾಯ ಆಗಿದೆ. ಓಕೆ, ಸೊ ದಿಸ್ ವೆರಿ ಇಂಪಾರ್ಟೆಂಟ್. ಗಾವರ್ ಈಸ್ ರೆಪ್ರೆಸೆಂಟೆಡ್ ಆಸ್ ಅ ಫಿಗರ್ ಆಫ್ ಓಲ್ಡ್ ಪೊಯೆಟಿಕ್ ಅಥಾರಿಟಿ ಇನ್ ಶೇಕ್ಸ್ಪಿಯರಿಯನ್ ಪ್ಲೇ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಯಿತಾ. ಸೊ ಶೇಕ್ಸ್ಪಿಯರ್ನ ಯಾವ ಪ್ಲೇಯಲ್ಲಿ ಗಾವರ್ ಈಸ್ ಅ ನರೇಟರ್ ಬೇಸಿಕಲಿ. ದಟ್ಸ್ ಬೇಸಿಕಲಿ ಪೆರಿಕಲಸ್, ದ ಪ್ರಿನ್ಸ್ ಆಫ್ ಟೈರ್. ಓಕೆ, ಸೊ ವೀನಸ್ ಆ್ಯಂಡ್ ಅಡೋನಿಸಸ್ ಅಲ್ಲ, ಬಿಕಾಸ್ ಅದು ನರೇಟಿವ್ ಪೋಯಮ್, ಪ್ಲೇ ಅಲ್ಲ ಅದು. ಸಿಂಬಲಿನ್, ಟೈಟಸ್ ಆ್ಯಂಡ್ರೋನಿಕಸ್. ಜಸ್ಟ್ 1 ಲೈನ್ ಸ್ಟೋರಿ ಬಗ್ಗೆ ಗೊತ್ತಿರಲಿ, ಯಾವ್ಯಾವ ಕ್ಯಾರೆಕ್ಟರ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ 1 ಲೈನ್ ಸ್ಟೋರಿ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಳ್ಳಿ, ಬಿಕಾಸ್ ಸಮ್ಟೈಮ್ಸ್ ದೇ ಮೇ ಆಸ್ಕ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ತುಂಬ ಅಂದರೆ ಲೈಕ್ ನನಗೆ ಗೊತ್ತಿರೋ ಪ್ರಕಾರ ಕ್ರೊನಾಲಜಿ ಕ್ವಶನ್ಸ್ ಜಾಸ್ತಿ ಶೇಕ್ಸ್ಪಿಯರ್ಸ್ ಬಗ್ಗೆ ಕೇಳಿರೋದು. ಇಫ್ ಯು ನೋ 1 ಲೈನ್ ಸ್ಟೋರಿ ದೆನ್ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಈಸಿಲಿ ನೀವು ಎಕ್ಸಾಮನ್ನು ಕ್ಲಿಯರ್ ಅಂದರೆ ಲೈಕ್ ಕ್ವೆಶನ್ಸನ್ನು ಸಾಲ್ವ್ ಮಾಡ್ಬೋದು. ಓಕೆ, ಪೆರಿಕಲಸ್ ದ ಪ್ರಿನ್ಸ್ ಆಫ್ ಟೈರ್, ಬೇಸಿಕಲಿ ಇದು co-written by ಯಾರು, ಜಾರ್ಜ್ ವಿಲ್ಕಿನ್ಸ್. ಓಕೆ, ಸೆಕೆಂಡ್ ಒನ್ ಬಂದ್ಬಿಟ್ಟು ಶೇಕ್ಸ್ಪಿಯರ್ ಆಯಿತಾ. ಇದು ಕೊಲಾಬರೇಟಿವ್ ವರ್ಕ್ ಅಂತ ಹೇಳ್ಬೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇಸ್ ಜೆಕೋಬಿಯನ್ ಪ್ಲೇ. ಈ ಕ್ವಶನ್ಸ್ ಕೇಳಿದ್ರು, ವಿಚ್ ಆಫ್ ದ ಫಾಲೋವಿಂಗ್ ಶೇಕ್ಸ್ಪಿಯರ್ ಪ್ಲೇ ಕಮ್ಸ್ ಅಂಡರ್ ಜೆಕೋಬಿಯನ್ ಇರಾ. ಓಕೆ, ದಟ್ಸ್ ಬೇಸಿಕಲಿ ಪೆರಿಕಲಸ್. ಇಲ್ಲಿ ಯಾರು ನರೇಟರ್, ಗೋವರ್. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಪೆರಿಕಲಸ್ ದ ಪ್ರಿನ್ಸ್ ಆಫ್ ಟೈರ್ ಈಸ್ ಇನ್ಫ್ಲುಯೆನ್ಸ್ಡ್ ಫ್ರಮ್ ಗೋವರ್ಸ್ ಕನ್ಫೆಷಿಯೋ ಅಮ್ಯಾಂಟಿಸ್. Okay. Next. Roger Ascham's Toxophilus is a dialogue in praise of. ಈ ಕ್ವಶನ್ಸು ಕೇಳಿದರೆ ಇದು PYQನೇ. Fencing, archery, wrestling, horse riding. Archery. Okay, so it's all about archery. It's dedicated to Henry VIII. ಇದನ್ನು ಯಾರಿಗೆ ಡೆಡಿಕೇಟ್ ಮಾಡಿದ್ದಾರೆ, ಹೆನ್ರಿ ದ ಏಯ್ತಿಗೆ ಡೆಡಿಕೇಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ ಹ್ಯಾಡ್ ವೆರಿ ಇಂಪಾರ್ಟೆಂಟ್ ಪ್ಲಾಟೋನಿಕ್ ಡೈಲಾಗ್ ಇದೆ ಇದು ಆಯಿತಾ. ಈ ಒಂದು ಟಾಕ್ಸೋಫಿಲಸಲ್ಲೇ ಪ್ಲಾಟೋನಿಕ್ ಡೈಲಾಗ್ ಬರುತ್ತೆ ಬಿಟ್ವೀನ್ ಯಾರ್ಯಾರ ಮಧ್ಯೆ, ಒಂದು ಟಾಕ್ಸೋಫಿಲಸ್, ಇನ್ನೊಂದು ಬೇಸಿಕಲಿ ಫಿಲೋಲಾಗಸ್. ಓಕೆ, ನೆಕ್ಸ್ಟ್. In which tale of Chaucer a daughter is killed by her father? Monk tale, physician tale, the Farrier tale, and the clerk tale.
ಮಾಕ್ಟೇಲ್ ಬಗ್ಗೆ ಯಾವ್ದ್ರ ಬಗ್ಗೆ ಇದೆ? ಮಾಕ್ಟೇಲ್ ಬೇಸಿಕಲಿ ಇಟ್ಸ್ ಅ ಕಲೆಕ್ಷನ್ ಆಫ್ 17 ಶಾರ್ಟ್ ಸ್ಟೋರೀಸ್, ಆಯ್ತಾ. ಅಂದರೆ ಎಲ್ಲ ಹಿಸ್ಟಾರಿಕಲ್ ಫಿಗರ್ಸ್ ಏನೇನಿದ್ದಾರೆ ಅವರ ಕತೆಗಳನ್ನು ಹೇಳ್ತಾ ಹೋಗ್ತಾರೆ, ಆಯಿತಾ. ಟ್ರಾಜಿಕ್ ಎಂಡಿಂಗ್ ಆಫ್ ದ ಹಿಸ್ಟಾರಿಕಲ್ ಫಿಗರ್ಸ್ ಲೈಕ್ ಯಾರ್ಯಾರು ಆ್ಯಡಮ್ ಇರ್ಬೋದು, ಸ್ಯಾಮ್ಸನ್ ಇರ್ಬೋದು, ಹರ್ಕ್ಯುಲಸ್ ಇರ್ಬೋದು, ಅವರ ಕತೆಗಳನ್ನು ಹೇಳ್ತಾ ಹೋಗ್ತಾರೆ, ಆಯಿತಾ. ಸೊ ಮಾಂಕ್ಟೇಲ್ ಅದಿರೋದು, ಆಯಿತಾ. ಇದು ಆ್ಯಡಮ್, ಹರ್ಕ್ಯುಲಸ್ ಇವ್ರ ಬಗ್ಗೆ ಕತೆ ಇರೋವಂಥದ್ದು, ಆಯಿತಾ. ಸೊ ನೆಕ್ಸ್ಟ್ ಹೋಗೋಣ, ದ ಫಿಸಿಷಿಯನ್ ಟೇಲ್. ಫಿಸಿಷಿಯನ್ ಟೇಲ್ ಬೇಸಿಕಲಿ ಟಾಕಿಂಗ್ ಅಬೌಟ್ ದ ಫಾದರ್ ಹೂ ಈಸ್ ಕಿಲ್ಲಿಂಗ್ ಹಿಸ್ ಓನ್ ಡಾಟರ್, ಆಯಿತಾ. ಇಲ್ಲಿ ಏನಾಗತ್ತೆ ಅಂತಂದರೆ ಫಾದರ್ ಹೆಸರೇನು ಬೇಸಿಕಲಿ ವರ್ಜೀನಿಯಸ್, ಆಯಿತಾ. ವರ್ಜೀನಿಯಸ್ ಇವ್ರು ಏನು ಮಾಡ್ತಾರೆ, ಇವರು ಹಿ ಈಸ್ ವರ್ಕಿಂಗ್ ಅಂಡರ್ ವಿಕ್ಡ್ ಜಡ್ಜ್, ಹಿಸ್ ನೇಮ್ ಈಸ್ ಅಪಿಯಸ್. ಇವರು ಏನು ಮಾಡಿರ್ತಾರೆ, ಆ್ಯಕ್ಚುಲಿ ವರ್ಜೀನಿಯಸ್ ಮಗಳ ಮೇಲೆ ಕಣ್ಣು ಹಾಕಿರ್ತಾರೆ. ಸೊ ವರ್ಜೀನಿಯಸ್ ಹತ್ರ ಹೇಳ್ತಾರೆ, ಯು ಹ್ಯಾವ್ ಟು ಏನು ಮಾಡಬೇಕು, ಅವಳನ್ನು ಕಳಿಸ್ಬೇಕು ನೀನು ನನ್ನ ಜೊತೆ ಅಂತ. ಸೊ ವರ್ಜೀನಿಯಸ್ಸಿಗೆ ಇಂಟ್ರೆಸ್ಟ್ ಇರಲ್ಲ, ಹಾಗಾಗಿ ಅವನೇನು ಮಾಡ್ತಾನೆ, ಸೊ ನನ್ನ ಮಗಳು ವರ್ಜಿನ್ ಆಗಿನೇ ಇರಬೇಕು, ಲೈಕ್ ಶಿ ಶುಡ್ ಹ್ಯಾವ್ ಗುಡ್ ಇದು ಏನು ಒಳ್ಳೆ ಹೆಸರು ಇರಬೇಕು ಅವಳಿಗೆ ಲೈಫಲ್ಲಿ, ಅದೆಲ್ಲ ಇತ್ತು ಅವನಿಗೆ ತುಂಬ ಇತ್ತು. ಈ ವಿಕ್ಡ್ ಜಡ್ಜಿಗೆ ಕೊಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ವರ್ಜಿನಿಯಸ್ ಬಂದು ಮಗಳ ಹತ್ರ ಹೇಳ್ತಾಳೆ, ಸೊ ಅವನ ಜೊತೆ ಹೋಗೋದಕ್ಕಿಂತ ನೀನು ಸಾಯೋದು ಬೆಟ್ರು ಅಂತ. ಸೊ ವರ್ಜಿನಿಯಸ್ ಮಗಳು ಹೇಳ್ತಾಳೆ, ಓಕೆ ನೀವೇನು ಶಿಕ್ಷೆ ಕೊಡ್ತೀರೋ ಅದನ್ನು ನಾನು ಒಪ್ಕೋತೀನಿ ಅಂತ. ಸೊ ಫೈನಲಿ ವರ್ಜಿನಿಯಸ್ ಏನು ಮಾಡ್ತಾರೆ, ಅವರ ಮಗಳನ್ನು ಸಾಯಿಸ್ತಾರೆ. ಇದು ಬೇಸಿಕಲಿ ಫಿಸಿಷಿಯನ್ ಟೇಲ್. ನೆಕ್ಸ್ಟ್ ಏನು ಹೇಳ್ತೀವಿ, ಫ್ರೇರರ್ ಟೇಲ್. ಫ್ರೇರರ್ ಟೇಲ್ ಬೇಸಿಕಲಿ ಟಾಕಿಂಗ್ ಅಬೌಟ್ ಹೀ ಈಸ್ ಟೆಲ್ಲಿಂಗ್ ದ ಸ್ಟೋರಿ ಆಫ್ ಸಮನರ್, ಆಯಿತಾ. ಸೊ ಈಸ್ ಟೆಲ್ಲಿಂಗ್ ದ ಸ್ಟೋರಿ ಆಫ್ ಕರಪ್ಟ್ ಸಮನರ್ ಬಗ್ಗೆ ಕತೆ ಹೇಳ್ತಾರೆ. ಸಮನರ್ ಆ್ಯಂಡ್ ಹಿಸ್ ಇಂಟ್ರಾಕ್ಷನ್ ವಿತ್ ಡೆವಿಲ್, ಆಯಿತಾ. ಇದ್ರ ಬಗ್ಗೆ ಮಾತಾಡ್ತಾರೆ. ನೆಕ್ಸ್ಟ್ ಕ್ಲರ್ಕ್ ಟೇಲಲ್ಲಿ ನಾವೀಗಷ್ಟೇ ನೋಡಿದ್ವಿ, ಕ್ಲರ್ಕ್ ಆಫ್ ಆಕ್ಸ್ಫರ್ಡ್ ಕತೆಗಳನ್ನು ನೋಡಿದ್ವಿ, ಪೇಷನ್ಸ್ ಆಫ್ ಗ್ರೆಸೆಲ್ಡಾ ಬಗ್ಗೆ ಮಾತಾಡಿದ್ದು. ಸೊ ದ್ಯಾಟ್ ವಿ ನೋ ಅಬೌಟ್ ಇಟ್. ನೆಕ್ಸ್ಟ್, ಇನ್ ಚಾಸರ್ ಕ್ಯಾರೆಕ್ಟರ್ ಹೂ ಈಸ್ ಶೋನ್ ಟು ಬಿ ಇನ್ ಲವ್ ಫಾರ್ ಗೋಲ್ಡ್. ಈ ಕ್ವಶನ್ ಕೇಳಿದ್ದು PYQ, ಆಯಿತಾ. ಇನ್ ಚಾಸರ್ಸ್ ಕ್ಯಾರೆಕ್ಟರ್ ಹೂ ಈಸ್ ಶೋನ್ ಟು ಬಿ ಇನ್ ಲವ್ ಫಾರ್ ಗೋಲ್ಡ್ ಯಾರು ಅಂತ ಕೇಳಿದರೆ ದಟ್ಸ್ ಬೇಸಿಕಲಿ ಡಾಕ್ಟರ್ ಆಫ್ ಫಿಸಿಕ್ ಅಂತ ಹೇಳ್ತೀವಿ. ಓಕೆ, ಡಾಕ್ಟರ್ ಆಫ್ ಫಿಸಿಕ್. ಸೊ ದ ಮಂಕ್ ಟೇಲ್, ದ ಮರ್ಚೆಂಟ್ ಟೇಲ್, ದೆನ್ ದ ಮ್ಯಾನ್ ಆಫ್ ಲಾ. ಮರ್ಚೆಂಟ್ ಟೇಲ್ ಆಲ್ರೆಡಿ ನಾವು ಕಲ್ತಿದ್ದೀವಿ. ದೆನ್ ಮ್ಯಾನ್ ಆಫ್ ಲಾ ಓದಿಲ್ಲ, ಮಂಕ್ ಟೇಲ್ ಓದಿದ್ದೀವಿ ಬಿಕಾಸ್ ಇಟ್ಸ್ ಬೇಸಿಕಲಿ ಕಲೆಕ್ಷನ್ ಆಫ್ 17 ಶಾರ್ಟ್ ಸ್ಟೋರೀಸ್ ಅಲ್ವಾ. ಸೊ ಅದ್ರ ಬಗ್ಗೆ ಇರೋದು. ದೆನ್ ಮ್ಯಾನ್ ಆಫ್ ಲಾ ಯಾವುದ್ರ ಬಗ್ಗೆ ಇರೋದು, ಸ್ಟೋರಿ ಆಫ್ ವರ್ಚುವಸ್ ಲೇಡಿ, ಹರ್ ನೇಮ್ ಇಸ್ ಕಸ್ಟಾನ್ಸ್, ಆಯಿತಾ. ವರ್ಚುವಸ್ ಲೇಡಿ, ಕ್ರಿಶ್ಚಿಯನ್ ಲೇಡಿ, ಹರ್ ನೇಮ್ ಈಸ್ ಕಾನ್ಸ್ಟೆನ್ಸ್ ಅಥವಾ ಕಸ್ಟಾನ್ಸ್ ಅಂತಲೂ ಹೇಳ್ತೀವಿ ನಾವು. ಕಾನ್ಸ್ಟೆನ್ಸ್ ಇಸ್ ಅ ಕರೆಕ್ಟ್ ಸ್ಪೆಲ್ಲಿಂಗ್, ಕರೆಕ್ಟ್ ಪ್ರೊನೌನ್ಸಿಯೇಷನ್. ಕಾನ್ಸ್ಟೆನ್ಸ್ ಅವರ ಸರ್ವೈವಲ್ ಫ್ರಮ್ ಬ್ರೂಟಲ್ ಮದರ್ ಇನ್ ಲಾ, ಆಯಿತಾ. ಶಿ ಮ್ಯಾರಿಡ್ ಸುಲ್ತಾನ್, ಆಮೇಲೆ ಅಲ್ಲ ಮದುವೆ ಆಗ್ತಾರೆ, ಅವರೆಲ್ಲರನ್ನೂ ಕನ್ವರ್ಟ್ ಮಾಡ್ತಾರೆ ಕ್ರಿಶ್ಚಿಯಾನಿಟಿಗೆ. ಹಾಗಾಗಿ ಅವ್ರ ಮದರ್ ಇನ್ ಲಾಸಿಗೆಲ್ಲ ತುಂಬ ಕೋಪ ಇರುತ್ತೆ. ಹಾಗಾಗಿ ಅವಳನ್ನು ತುಂಬ ಕೆಟ್ಟದಾಗಿ ಏನಂತ ಹೇಳ್ತೀವಿ ನಡೆಸ್ಕೊಂಡಿರ್ತಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ವರ್ಕ್ಸ್ ಆ್ಯಂಡ್ ಸ್ಕಾಟಿಷ್ ಆರ್ ಇಂಗ್ಲಿಷ್ ಚೌಸೇರಿಯನ್ಸ್. ವೆರಿ ಇಂಪಾರ್ಟೆಂಟ್. ನಾನು ಹೇಳಿದೆ ನಿಮಗೆ ವರ್ಕ್ಸ್ ಆಫ್ ಸ್ಕಾಟಿಷ್ ಮತ್ತು ಇಂಗ್ಲಿಷ್ ಚೌಸೇರಿಯನ್ ವರ್ಕ್ಗಳ ಬಗ್ಗೆನೂ ಗೊತ್ತಿರಬೇಕು. ಸೊ ದೆನ್ ದೇ ಮೇ ಆಸ್ಕ್ ಇನ್ ಯೋರ್ ಎಕ್ಸಾಮಿನೇಷನ್ಸ್, ಆಯಿತಾ. ಹಾಗಾಗಿ ಫಸ್ಟು ದ ಗೋಲ್ಡನ್ ಟೈರ್, ವೈ ಕಮ್ ಎ ನಾಟ್ ಟು ಕೋಟ್, ದ ಫಾಲ್ ಆಫ್ ಪ್ರಿನ್ಸಸ್, ಶಿಪ್ ಆಫ್ ಫೂಲ್ಸ್. ಎವ್ರಿಬಡಿ ನೋಸ್. ಸೊ ಫಾಲ್ ಆಫ್ ಪ್ರಿನ್ಸಸ್ ಬಂದು ಲಿಡ್ಗೇಟ್ ಬರೆದಿರೋದು. ಓಕೆ, ನೆಕ್ಸ್ಟ್ ದ ಗೋಲ್ಡನ್ ಟಾರ್ಚ್ ಬಂದ್ಬಿಟ್ಟು ಡನ್ಬರ್ ಬರೆದಿರೋದು. ಲೆಮೆಂಟ್ ಆಫ್ ದ ಮಕಾರೀಸ್ ಬಿಟ್ಟರೆ ಇನ್ನೊಂದು ಗೋಲ್ಡನ್ ಟಾರ್ಚ್ ಬರೆದಿದ್ದಾರೆ. ದೆನ್ ವೈ ಕಮ್ ಎ ನಾಟ್ ಟು ಕೋರ್ಟ್, ಇಟ್ಸ್ ಬೇಸಿಕಲಿ ಸ್ಕೆಲಿಟನ್ ಬರೆದಿರೋದು. ಓಕೆ, ಜಾನ್ ಸ್ಕೆಲ್ಟನ್. ದೆನ್ ದ ಶಿಪ್ ಆಫ್ ಫೂಲ್ಸ್ ಬರೆದಿದ್ದು ಯಾರು, ಅಲೆಕ್ಸಾಂಡರ್ ಬಾರ್ಕ್ಲೆ. ಓಕೆನಾ. ಫಸ್ಟ್ ಒನ್ ಈಸ್ ಡಿ, ಸೆಕೆಂಡ್ ಒನ್ ಸಿ, third one B, fourth one is E. Okay, answer. Next, Spenser's satirical poem is.
ಫೇರಿ ಕ್ವೀನ್, ಎಪಿಥೆಲೇಮಿಯನ್, ಪ್ರೊಥಮೇಲಿಯನ್, ಮದರ್ ಹರ್ಬರ್ಟ್ ಟೇಲ್. ಫೇರಿ ಕ್ವೀನ್ ವೆರಿ ಇಂಪಾರ್ಟೆಂಟ್, ಯು ಮಸ್ಟ್ ನೋ ಆಯಿತಾ. ಎಲ್ಲ ನೈಟ್ಸ್ಗಳ ಬಗ್ಗೆ ಗೊತ್ತಿರಬೇಕು ನಿಮಗೆ. ಫೇರಿ ಕ್ವೀನಲ್ಲಿ ರೆಡ್ ಕ್ರಾಸ್ ನೈಟ್ ಇರ್ಬೋದು, ಅವರೆಲ್ಲ ಬಗ್ಗೆ ಗೊತ್ತಿರಬೇಕು ನಿಮಗೆ. ಆ್ಯಂಡ್ ದೆನ್ ಎಪಿಥೆಲೇಮಿಯನ್ ಬೇಸಿಕಲಿ ಏನಂತ ಹೇಳ್ತೀವಿ? ಎಪಿಥೆಲೇಮಿಯನ್ ಬೇಸಿಕಲಿ ಆ್ಯನ್ ಓಡ್ ಅಲ್ವಾ. ಓಡ್ is dedicated to his bride Elizabeth Boyle ಅಲ್ವಾ, ಡ್ಯೂರಿಂಗ್ ದ ವೆಡ್ಡಿಂಗ್ ಡೇ ಅಲ್ವಾ. ಆನ್ ದ ವೆಡ್ಡಿಂಗ್ ಡೇ ಟೈಮಲ್ಲಿ ಈ ಹಾಡನ್ನು ಹೇಳಿರೋದು. ಪ್ರಥಮೇಲಿಯನ್ ಬಂದ್ಬಿಟ್ಟು ನಪ್ಚಲ್ ಸಾಂಗ್ ಅಂತ ಹೇಳ್ತೀವಿ. ನಪ್ಚಲ್ ಸಾಂಗ್ ಅಂತ ಹೇಳ್ತೀವಿ, ಮ್ಯಾರೇಜ್ ಸಾಂಗ್ ಅಂತ ಹೇಳ್ತೀವಿ. ಬಿಟ್ವೀನ್ ಟ್ವಿನ್ ಮ್ಯಾರೇಜಸ್ ಆಫ್ ದ ಡಾಟರ್ ಆಫ್ ಎಡ್ವರ್ಡ್ ಸಾಮರ್ಸೆಟ್ ದ ಅರ್ಲ್ ಆಫ್ ರಾಚೆಸ್ಟರ್, ಅವರ ಮಕ್ಕಳ ಮದುವೆ ಬಗ್ಗೆ ಮಾತಾಡಿರೋದು. ನೆಕ್ಸ್ಟ್ ಮದರ್ ಹರ್ಬರ್ಟ್ ಟೇಲ್. ಸೊ ಮದರ್ ಹರ್ಬರ್ಟ್ ಟೇಲ್ ಈಸ್ ಬೇಸಿಕಲಿ ಸಟಾರಿಕಲ್ ಪೋಯಮ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಇಟ್ಸ್ ಏನಂತ ಹೇಳ್ತೀವಿ, ಬೇಸಿಕಲಿ ಇಟ್ಸ್ ಅ ಬೀಸ್ ಫೇಬಲ್ ಅಂತಲೂ ಕೂಡ ಕರಿತೀವಿ. ಇಲ್ಲಿ ಸಿಕ್ ಪೋಯೆಟ್ ಇದ್ದಾರಲ್ಲ, ಹಿ ವಾಸ್ ಬೆಡ್ ರಿಡನ್. ಅವರನ್ನು ಯಾರು ವಿಸಿಟರ್ಸ್ ಮೀಟ್ ಮಾಡೋಕ್ಕೆ ಬರ್ತಾರೆ ಆ್ಯಂಡ್ ಟ್ರೈಂಗ್ ಟು ಎಂಟರ್ಟೈನ್ ಹಿಮ್ ಬೈ ಟೆಲ್ಲಿಂಗ್ ದ ಸ್ಟೋರಿ. ಆವಾಗ ಮದರ್ ಹರ್ಬರ್ಟ್ ಟೇಲಲ್ಲಿ ಒಂದು ಸ್ಟೋರಿ ಹೇಳ್ತಾರೆ ಬಂದ ವಿಸಿಟರು. ಅದ್ರ ಹೆಸರು ಬಂದ್ಬಿಟ್ಟು ಏಪ್ ಆ್ಯಂಡ್ ದ ಫಾಕ್ಸ್ ಸ್ಟೋರಿ. ಇದನ್ನು ಹೇಳ್ತಾರೆ ಯಾರಿಗೆ? ಸಿಕ್ ಪೋಯೆಟಿಗೆ. ಇದು ಬೇಸಿಕಲಿ ಸಟಾರಿಕಲ್ ಪೋಯಮ್ ಅಂತ ಹೇಳ್ಬೋದು. ಹೂ ರೋಟ್ ಪಾಲಿಲಾಬ್ಲಿಯನ್, ಅ ಹ್ಯೂಜ್ ಪೋಯಮ್ ಇನ್ ಅಲೆಕ್ಸಾಂಡ್ರೈನ್ ಕಂಟೈನಿಂಗ್ ಅ ಡಿಸ್ಕ್ರಿಪ್ಟಿವ್ geography of England. Who wrote Polylobion, a huge poem in Alexandrine containing a descriptive geography of England? So which one is that? ಯಾರು ಬರೆದಿರೋದು? ಬೇಸಿಕಲಿ ಮೈಕಲ್ ಡ್ರೇಟನ್. ಮೈಕಲ್ ಡ್ರೇಟನ್ ಇಸ್ ವೆರಿ ಇಂಪಾರ್ಟೆಂಟ್, ತುಂಬ ಸರಿ ಕ್ವಶನ್ಸ್ ಕೇಳಿದ್ದಾರೆ. ಬೇಸಿಕಲಿ ಪಾಲಿಲಾಬಿಯನ್ ಇದೆಯಲ್ಲ, ಪಾಲಿಲಾಬಿಯನ್ ಬೇಸಿಕಲಿ ಟೋಪೋಗ್ರಾಫಿಕಲ್ ಪೋಯಮ್ ಅಂತಲೂ ಹೇಳ್ತೀವಿ ಆಯಿತಾ. ಪಾಲಿಲಾಬಿಯನ್ ಟೋಪೋಗ್ರಾಫಿಕಲ್ ಪೋಯಮ್ಸ್ ಅಂತ ಹೇಳ್ತೀವಿ. ಟೋಪೋಗ್ರಾಫಿಕಲ್ ಪೋಯಮ್ ಅಂತಂದರೆ ಪ್ರೈಸಿಂಗ್ ದ ಲ್ಯಾಂಡ್ಗಳನ್ನು ಪ್ರೈಸ್ ಮಾಡೋ ಅಂಥದ್ದು. ಡಿಸ್ಕ್ರೈಬಿಂಗ್ ಇಂಗ್ಲೆಂಡ್ ಆ್ಯಂಡ್ ವೇಲ್ಸ್ ಆಯಿತಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿಲಿಯಂ ವಾರ್ನರ್, ಜಾನ್ ಡೇವಿಸ್ ಬಗ್ಗೆ ಯಾವತ್ತೂ ಕ್ವಶನ್ಸ್ ಕೇಳಿಲ್ಲ. ಸ್ಯಾಮುಯಲ್ ಡೇನಿಯಲ್ ಬಗ್ಗೆ ಕೇಳ್ತಾರೆ, ಸಾನೆಟ್ ಸೀಕ್ವೆನ್ಸ್ ಬರ್ತಿರ್ತಾರೆ ಅವರು. ಹಿ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ಸಲ್ಲಿ ನಾವು ಡಿಸ್ಕಸ್ ಮಾಡೋಣ ಅವ್ರ ಬಗ್ಗೆ. ನೆಕ್ಸ್ಟ್ ಸ್ಯಾಮುಯಲ್ ಡೇನಿಯಲ್, ಮೈಕಲ್ ಡ್ರೇಟನ್, ಲಾಡ್ಜ್ ಆ್ಯಂಡ್ ಕಾನ್ಸ್ಟೇಬಲ್. ಸೊ ಇವರ ಸಾನೆಟ್ ಸೀಕ್ವೆನ್ಸ್ ಯಾವ್ಯಾವುದು ಅಂತ ಕೇಳಿದ್ದಾರೆ. ಡೇನಿಯಲ್ ನಾನು ಈಗಷ್ಟೇ ಹೇಳಿದ್ದೆ, ಡೇನಿಯಲ್ ಬೇಸಿಕಲಿ ಡೇಲಿಯಾ ಬರೆದಿದ್ದಾರೆ. ಓಕೆ. ನೆಕ್ಸ್ಟ್ ಮೈಕಲ್ ಡ್ರೇಟನ್ ಬಂದ್ಬಿಟ್ಟು ಐಡಿಯಾ, ತುಂಬ ಸರಿ ಕ್ವಶನ್ಸ್ ಕೇಳಿದ್ದಾರೆ ಇದನ್ನು. ನೆಕ್ಸ್ಟ್ ಲಾಡ್ಜ್ ಬಂದ್ಬಿಟ್ಟು ಫಿಲೀಸ್, ದೆನ್ ಕಾನ್ಸ್ಟೇಬಲ್ ಬಂದ್ಬಿಟ್ಟು ಡಯಾನಾ ಬರ್ತಿದ್ದಾರೆ. ಓಕೆನಾ, ನೆನ್ಪಿಟ್ಕೊಳ್ಳಿ. ಡೇನಿಯಲ್ ಮತ್ತು ಡ್ರೇಟನ್ ಬಗ್ಗೆ ಸ್ವಲ್ಪ ಜಾಸ್ತಿ ಕ್ವೆಶನ್ಸ್ ಕೇಳ್ತಾರೆ. ಸೊ ಒಂದು ಡಿ, ಸೆಕೆಂಡ್ ಒನ್ ಈಸ್ ಸಿ, ಥರ್ಡ್ ಒನ್ ಈಸ್ ಎ, ಫೋರ್ತ್ ಒನ್ ಈಸ್ ಬಿ. ಓಕೆನಾ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಹೂ ಸೆಡ್ ಇಟ್ಸ್ ದ ಸ್ಟಾರ್ ಅಬೌವ್ ಅಸ್ ಗರ್ನ್ ಆರ್ ಕಂಡೀಷನ್. ಶೇಕ್ಸ್ಪಿಯರ್ನ ಕೊಟೇಶನ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಪ್ಲೇನ ಕೊಟೇಶನ್ಸ್ ಏನೇನು ಬರುತ್ತೆ, ಕೋಟ್ಸ್ ಬರುತ್ತಲ್ಲ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ದಿಸ್ ಇಸ್ ದ ಆ್ಯಕ್ಚುಲಿ ಈ ಒಂದು ಲೈನ್ ಯಾವ ಒಂದು ಪ್ಲೇಯಿಂದ ಬಂದಿರೋದು? ಕಿಂಗ್ ಲಿಯರಿಂದ. ಕಿಂಗ್ ಲಿಯರಲ್ಲಿ ಯಾರು ಹೇಳಿರೋದು ಇದನ್ನು ಅಂತ ಕೇಳ್ತಿರೋದು? ದಟ್ಸ್ ಬೇಸಿಕಲಿ ಕೆಂಟ್. ಓಕೆ, ಕೆಂಟ್ ಈ ಒಂದು ಕಥೆಯನ್ನು, ಈ ಒಂದು ಲೈನನ್ನು ಹೇಳ್ತಾರೆ. ಇದರಲ್ಲಿ ಬೇಸಿಕಲಿ ಆ್ಯಕ್ಟ್ 4 ಸೀನ್ 3 ಬರುತ್ತೆ ಈ ಒಂದು ಡೈಲಾಗ್. ಇದರಲ್ಲಿ ಇದರ ಅರ್ಥ ಏನು? ಅಕಾರ್ಡಿಂಗ್ ಟು ಹಿಮ್, ಸ್ಟಾರ್ ಅಬೌವ್ ಅಸ್ ಡಿಸೈಡ್ಸ್ ಆರ್ ಫೇಟ್ ಅಥವಾ ಸ್ಟಾರ್ ಅಬೌವ್ ಅಸ್ ಡಿಸೈಡ್ಸ್ ಆರ್ ಫೇಟ್ ಅಲ್ವಾ. ಯಾ, ನೆಕ್ಸ್ಟ್, ದ ಸಬ್ಟೈಟಲ್ ಆಫ್ ದ ವೈಟ್ ಡೆವಿಲ್ ಈಸ್ ದ ಡಚಸ್ ಆಫ್ ಫ್ಲಾರೆನ್ಸ್, ಎ ಕ್ಲಾಸಿಕ್ ಟ್ರಾಜಿಡಿ, ಡೆತ್ ಆಫ್ ಪ್ಯೂರ್ ಸೋಲ್, ವಿಕ್ಟೋರಿಯಾ ಕೊರಂಬೋನಾ. ಆ್ಯಕ್ಚುಲಿ ಆನ್ಸರ್ ಬಂದು ವಿಕ್ಟೋರಿಯಾ ಕೊರಂಬೋನಾ is the subtitle. Very important. Webster, John Webster. Actually ನೆಟ್ ಫೇವ್ರೆಟ್ ಟಾಪಿಕ್ ಅಂತ ಹೇಳ್ಬೋದು ಇದು. ಬಿಕಾಸ್ ಡಚಸ್ ಆಫ್ ಮಾಲ್ಫಿ, ಆಮೇಲೆ ದ ವೈಟ್ ಡೆವಿಲ್, ಯಾವಾಗಲೂ ಕ್ವಶನ್ಸ್ ಕೇಳಿದ್ರೆ ಎಸ್ಪೆಷಲಿ ಕೊಟೇಶನ್ ಕೋಟ್ಸ್ ಬರುತ್ತಲ್ಲ, ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಕ್ವಶನ್ಸನ್ನು ತುಂಬ ಟೈಮ್ ಕೇಳಿದ್ದಾರೆ. ನೆಕ್ಸ್ಟ್ ಹೋಗೋಣ. ಮ್ಯಾಚ್ ದ ಫಾಲೋವಿಂಗ್ ಪ್ಲೇಸ್ ಆ್ಯಂಡ್ ರೆಫರೆನ್ಸಸ್, ಅಥವಾ ಏನಂತ ಹೇಳ್ತೀವಿ, ಯಾವ ಒಂದು
ವರ್ಕಿನ ತೊಗೊಂಡಿರೋದು ಅಂತ. ಓಕೆ, ರೆಫರ್ ಮಾಡಿರೋದು. ಆಂಟೋನಿಯೋ ಆ್ಯಂಡ್ ಕ್ಲಿಯೋಪ್ಯಾಟ್ರಾ, ಆ್ಯಸ್ ಯು ಲೈಕ್ ಇಟ್, ಒಥೆಲ್ಲೋ, ಮೆಷರ್ ಫಾರ್ ಮೆಷರ್. ಆಂಟೋನಿಯೋ ಆ್ಯಂಡ್ ಕ್ಲಿಯೋಪ್ಯಾಟ್ರಾ ಬೇಸಿಕಲಿ ಪ್ಲುಟಾರ್ಚ್ ಲೈಫಿಂದ ತೊಗೊಂಡಿರೋದು. ನೆಕ್ಸ್ಟ್ ಆ್ಯಸ್ ಯು ಲೈಕ್ ಇಟ್, ರೋಸಾಲಿಂಡ್. ರೋಸಾಲಿಂಡ್ ಬರೆದಿದ್ದು ಯಾರು? ಥಾಮಸ್ ಲಾಡ್ಜ್. ಆಯಿತಾ? ನೆಕ್ಸ್ಟ್ ಒಥೆಲ್ಲೋ, ಒಥೆಲ್ಲೋ ಕೆಟೋಮೆತಿ. ಓಕೆ, ಮೆಷರ್ ಫಾರ್ ಮೆಷರ್, ಪ್ರೋಮೋಸ್ ಆ್ಯಂಡ್ ಕ್ಯಾಸೆಂಡ್ರಾ. ಸೊ ಫಸ್ಟ್ ಒನ್ ಈಸ್ 2, B 3, C 4 and D is 1. Okay. Okay. Next, we have the following books of Bacon incomplete: Advancement of Learning, History of Henry the Seventh, and Instauratio Ratio, and then last one is basically The New Atlantis. The New Atlantis is basically ಏನಂತ ಹೇಳ್ತೀವಿ, ಇನ್ಕಂಪ್ಲೀಟ್ ವರ್ಕ್ ಅಂತ ಕೂಡ ಹೇಳ್ಬೋದು. ಓಕೆ, ಅಡ್ವಾನ್ಸ್ಮೆಂಟ್ ಲರ್ನಿಂಗ್ನ ಡೇಟ್ ಆಫ್ ಪಬ್ಲಿಕೇಶನ್ ವೆರಿ ಇಂಪಾರ್ಟೆಂಟ್. ಹೆನ್ರಿ ದ ಏಯ್ತ್ ಅದಷ್ಟೇ, ಇನ್ಸ್ಟೋರೇಷಿಯೋ ಅಷ್ಟೇ, ದ ನ್ಯೂ ಅಟ್ಲಾಂಟಿಸ್ ಕೂಡ ಅಷ್ಟೇ. ಸೊ ಅದರ ಪಬ್ಲಿಕೇಶನ್ ಡೇಟ್ಸನ್ನು ನೆನ್ಪಿಟ್ಕೊಳ್ಳಿ. ಸಮ್ಟೈಮ್ಸ್ ದೇ ಮೇ ಆಸ್ಕ್ ಇನ್ ಎಕ್ಸಾಮ್ಸ್. ಹೂ ರೋಟ್ ದ ಲಿರಿಕ್ ಡ್ರಿಂಕ್ ಟು ಮೀ ವಿತ್ ಥೈನ್ ಐ? ಡ್ರಿಂಕ್ ಟು ಮೀ with thine eye. Actually, this is written by basically Ben Jonson. Aita? This is a poem called Song to Celia. Aita? ಈ poem ಇಂದ ಬಂದಿರೋದು Drink to me with thine eyes. Next ಹೋಗೋಣ. Which of the following are the famous tragedy of Ben Jonson? Sejanus, Silent Women, Catiline, both A and C. Silent Women ಯಾವುದು? ಎಪಿಸೀನ್ ಅಲ್ವಾ, ಕಾಮಿಡಿ ಅದು, ಕರೆಕ್ಟ್ ಅಲ್ಲ? ಸೊ ಸಿಜೇನಸ್ ಆ್ಯಂಡ್ ಕ್ಯಾಟಲಿನ್ ಆರ್ ಟ್ರಾಜಡೀಸ್. ಓಕೆ, ಸೊ ಆನ್ಸರ್ ಬಂದ್ಬಿಟ್ಟು ಬೋತ್ ಎ ಆ್ಯಂಡ್ ಸಿ. ಓಕೆ, ಸಿಜೇನಸ್ ಫುಲ್ ಟೈಟಲ್ ಏನು? ಹಿಸ್ ಫಾಲ್. ಹಿಸ್ ಫಾಲ್ ಪಬ್ಲಿಷ್ಡ್ ಇನ್ 1603. ದೆನ್ ಕ್ಯಾಟಲಿನ್ ಬಂದ್ಬಿಟ್ಟು ಹಿಸ್ ಕಾನ್ಸ್ಪಿರಸಿ 1611 ಅಲ್ಲಿ. ಓಕೆನಾ? ಸೊ ಬೋತ್ ಆರ್ ನಾರ್ಮನ್ ಟ್ರಾಜಿಡೀಸ್ ಆಫ್ ದ ಜಕೋಬಿಯನ್ ಇರಾ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್, ಹೂಮ್ ಡಿಡ್ ಬೆನ್ ಜಾನ್ಸನ್ ಅಟ್ಯಾಕ್ ಇನ್ ದ ಪೋಯೆಟೆಸ್ಟರ್? ಹೂಮ್ ಡಿಡ್ ಬೆನ್ ಜಾನ್ಸನ್ ಅಟ್ಯಾಕ್ ಇನ್ ದ ಪೋಯೆಟೆಸ್ಟರ್? ಮಿಡಲ್ಟನ್, ಹೇವುಡ್, ಡೆಕ್ಕರ್ ಆ್ಯಂಡ್ ಜಾನ್ ಡನ್. ಓಕೆ, ಸೊ ಈಗ ಡೆಕ್ಕರ್ ಮತ್ತು ಮಾಸ್ಟನ್ ಇಬ್ಬರ ಮೇಲೂ ಅಟ್ಯಾಕ್ ಮಾಡಿದ್ದಾರೆ ಪೋಯೆಟೆಸ್ಟರಲ್ಲಿ, ವೆರಿ ಇಂಪಾರ್ಟೆಂಟ್. ಆಯಿತಾ? ಮಾಸ್ಟನ್ ಕೂಡ ಇದ್ದಾರೆ, ಜಾನ್ ಮಾಸ್ಟನ್, ಥಾಮಸ್ ಡೆಕ್ಕರ್, ಇವರಿಬ್ಬರ ಮೇಲೂ ಏನು ಮಾಡಿದರೆ ಅಟ್ಯಾಕ್ ಮಾಡಿದ್ದಾರೆ ಥ್ರೂ ಹಿಸ್ ಫೇಮಸ್ ವರ್ಕ್ ದ ಪೋಯೆಟೆಸ್ಟರ್. ಇದೇನಪ್ಪ ಅಂತಂದರೆ ವಾರ್ ಆಫ್ ಥಿಯೇಟರ್ ಅಂತ ಹೇಳ್ತೀವಿ. ಆಯಿತಾ? ವಾರ್ ಆಫ್ ಥಿಯೇಟರ್ ಬಿಟ್ವೀನ್ ಥಾಮಸ್ ಡೆಕ್ಕರ್ ಆ್ಯಂಡ್ ಮಾಸ್ಟನ್, ಇದು ಇವ್ರ ಮಧ್ಯೆ ಜಗಳ ಆಗೋದು. ಆಯಿತಾ? ಪಾಂಪ್ಲೆಟ್ ವಾರ್ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಫಸ್ಟು ಶುರು ಮಾಡಿದ್ದು ಯಾರು? ಡೆಕ್ಕರ್. ನೆನ್ಪಿಟ್ಕೊಳ್ಳಿ, ಡೆಕ್ಕರ್ ಏನು ಮಾಡ್ತಾರೆ, ಫಸ್ಟು ಬೆನ್ ಜಾನ್ಸನನ್ನು ಸಟರೈಸ್ ಮಾಡ್ತಾರೆ. ಡೆಕ್ಕರ್ ಯಾವ ವರ್ಕ್ನ ಮೂಲಕ? ಥ್ರೂ ಹಿಸ್ ಫೇಮಸ್ ವರ್ಕ್ ಹಿಸ್ಟ್ರಿಯೋಮ್ಯಾಟ್ರಿಕ್. ಓಕೆ, ಸೊ ಈ ವರ್ಕ್ ಮೂಲಕ ಮಾಡ್ತಾರೆ. ಬೆನ್ ಜಾನ್ಸನಿಗೆ ಕೋಪ ಬರುತ್ತೆ. ಸೊ ಬೆನ್ ಜಾನ್ಸನ್ ಅದಕ್ಕೆ ರಿಪ್ಲೈ ಕೊಡಬೇಕಲ್ಲ, ಯಾವ ಪ್ಲೇ ಮೂಲಕ ಕೊಡ್ತಾರೆ? ಎವ್ರಿ ಮ್ಯಾನ್ in his humor. In his humor. ಓಕೆ, ನೆಕ್ಸ್ಟ್ ಏನು ಮಾಡ್ತಾರೆ? ಮಾಸ್ಟನ್ ಏನು ಮಾಡ್ತಾರೆ? ಕೋಪ ಮಾಡ್ಕೋತಾರೆ. ಆ್ಯಂಡ್ ಅವ್ರು ಏನು ಮಾಡ್ತಾರೆ? ಹಿ ಹ್ಯಾಸ್ ರಿಟನ್ ಅ ಫೇಮಸ್ ವರ್ಕ್ ಕಾಲ್ಡ್ ಜಾಕ್ ಡ್ರಮ್ ಎಂಟರ್ಟೈನ್ಮೆಂಟ್ ಅಂತ ಬರೀತಾರೆ. ಆಯಿತಾ? ಯಾರನ್ನ ಕ್ರಿಟಿಸೈಸ್ ಮಾಡ್ತಾರೆ ಇದರಲ್ಲಿ? ಬೆನ್ ಜಾನ್ಸನನ್ನು ಥ್ರೂ ಫೇಮಸ್ ಕ್ಯಾರೆಕ್ಟರ್ ಹೆಸರೇನು? ಬರ್ಬ್ಯಾಂಟ್ ಸೀನಿಯರ್. ವೆರಿ ಇಂಪಾರ್ಟೆಂಟ್. ಯಾವ ಕ್ಯಾರೆಕ್ಟರ್? ಬರ್ಬ್ಯಾಂಟ್ ಸೀನಿಯರ್ ಅನ್ನೋಂಥ ಕ್ಯಾರೆಕ್ಟರ್ ಮೂಲಕ ಮಾಕ್ ಮಾಡ್ತಾರೆ. ಯಾರನ್ನ? ಬೆನ್ ಜಾನ್ಸನ್. ಮತ್ತು ಬೆನ್ ಜಾನ್ಸನಿಗೆ ಕೋಪ ಬರುತ್ತೆ ಮಾಸ್ಟನ್ ಮೇಲೆ. ಅವ್ರು ಏನು ಬರೀತಾರೆ? ಬೇಸಿಕಲಿ ಸಿಂಥಿಯಾ ರಿವಿಲ್ ಬರೀತಾರೆ. ಓಕೆ, ಜಾನ್ಸನ್ ಏನು ಮಾಡ್ತಾರೆ? ಸಿಂಥಿಯಾ ರಿವಿಲ್. ಓಕೆ, ಮತ್ತೆ ಮಾಸ್ಟರ್ನಿಗೆ ಕೋಪ ಬರುತ್ತೆ. ಸೊ ಮಾಸ್ಟರ್ ಏನು ಮಾಡ್ತಾರೆ? ಇನ್ನೊಂದು ಬರೀತಾರೆ. ಯಾವುದು? ವಾಟ್ ಯು ವಿಲ್.
ಓಕೆ, ಸೊ ದೆನ್ ನೆಕ್ಸ್ಟ್ ಏನು ಮಾಡ್ತಾರೆ, ಜಾನ್ಸನ್ಗೆ ಮತ್ತೆ ಕೋಪ ಬರುತ್ತೆ. ಜಾನ್ಸನ್ನಿಗೆ ಯಾವುದದು ದ ಪೊಯೆಟೆಸ್ಟ್ ಅಂತ ಬರೀತಾರೆ. ಆಯಿತಾ, ದೆನ್ ಪೊಯೆಟೆಸ್ಟ್ ಅಂದರೆ ಇನ್ಫೀರಿಯರ್ ಪೊಯೆಟ್ ಅಂತ. ಲಾಸ್ಟ್ ಡೆಕ್ಕರ್ ಏನು ಮಾಡ್ತಾರೆ, ಮತ್ತೊಂದು ಏನು ಪಾಂಪ್ಲೆಟಲ್ಲಿ ಬರೀತಾರೆ, ಯಾವುದದು ಸೆಟೈರೋಮ್ಯಾಟ್ರಿಕ್ಸ್. ಇದ್ರ ಮೂಲಕ ಜಾನ್ಸನನ್ನು ಏನು ಮಾಡ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ. ಡೆಕ್ಕರ್ ಮತ್ತು ಮಾಸ್ಟರ್ ಇಬ್ಬರೂ ಜಾನ್ಸನನ್ನು ಕ್ರಿಟಿಸೈಸ್ ಮಾಡ್ತಾರೆ. ಜಾನ್ಸನ್ ಒಬ್ಬರೇ ಡೆಕ್ಕರ್ ಮತ್ತು ಮಾಸ್ಟರ್ನ ಕ್ರಿಟಿಸೈಸ್ ಮಾಡ್ತಾರೆ. ಸೊ ಇಲ್ಲಿ ಲಾಸ್ಟಿಗೆ ಏನಾಗುತ್ತೆ, ಇದು ಲಾಸ್ಟ್ ವರ್ಕ್ ಆಗುತ್ತೆ. ಯಾಕಂತಂದರೆ ಇದರಲ್ಲಿ ಮಧ್ಯೆ ಯಾರು ಬರ್ತಾರೆ, ಕಿಂಗ್ ಇಂಟರ್ವೆನ್ಷನ್ ಆಗುತ್ತೆ. ನೀವು ಈ ಥರ ಪಾಂಪ್ಲೆಟ್ ವಾರೆಲ್ಲ ಮಾಡ್ಕೊಳ್ಳೋಂಗಿಲ್ಲ, ಇದನ್ನು ಸ್ಟಾಪ್ ಮಾಡ್ತಾರೆ. ಈ ಥರ ಜಗಳ ಮಾಡ್ಕೊಳ್ಳೋಂಗೇನಾದ ಸ್ಟಾಪ್ ಮಾಡ್ತಾರೆ. ಸೊ ಇವಾಗ ಅದು ನಿಂತೋಗುತ್ತೆ. ಇಲ್ಲ ಅಂತಂದಿದ್ರೆ ಅದು ಇನ್ನೂ ಕಂಟಿನ್ಯೂ ಆಗ್ತಾನೆ ಹೋಗ್ತಿತ್ತು. ಸೊ ಯು ಮಸ್ಟ್ ನೋ ಅಬೌಟ್ ದಿಸ್. ಓಕೆ, ವಾರ್ ಆಫ್ ಥಿಯೇಟರ್ ಬಗ್ಗೆ ಗೊತ್ತಿರಬೇಕು. Johnson wrote a volume of short reflection upon life and art. What is it? Title. Johnson very important. Prose work very ಕೇಳ್ತಾರೆ. ಪ್ರತಿ ಸಲನೂ ಬರೀ ಪ್ಲೇ ಬಗ್ಗೆ ಮಾತ್ರ ಕೇಳಲ್ಲ, ಪ್ರೋಸ್ ವರ್ಕ್ ಬಗ್ಗೆನೂ ಕೇಳ್ತಾರೆ. ದಟ್ಸ್ ಬೇಸಿಕಲಿ ಆನ್ಸರ್ ಬಂದ್ಬಿಟ್ಟು ಟಿಂಬರ್ ಆರ್ ಡಿಸ್ಕವರಿ. ತುಂಬ ಸರಿ ಕ್ವೆಶನ್ ಕೇಳಿದರೆ ಇದು PYQ ಇದು, ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1640. ಇದು PYQ. ರಿಫ್ಲೆಕ್ಷನ್, ಮ್ಯೂಸಿಂಗ್, ಟೆಂಪರೆಂಟ್ ಅಂತ ಏನೋ ಬರ್ತಿಲ್ಲ. ನೆಕ್ಸ್ಟ್, which is an unfinished pastoral drama of Ben Jonson. It's a possible question, ಆಯ್ತಾ, ಬಿಕಾಸ್ ಯಾವತ್ತೂ ಕೇಳಿಲ್ಲ ಈ ಕ್ವೆಶನ್ಸ್ನ. ಮೇ ಆಸ್ಕ್ ಇನ್ your exam, which is an unfinished pastoral drama of Ben Jonson. That's basically the Sad Shepherd. The Tale of Tabala, Staple of News alla, the New Inn alla, basically Sad Shepherd. The Sad Shepherd na full title ಏನು, The Tale of Robin Hood. Okay, which was published in 1641. Tale of Tub ಕೂಡ ಬೆನ್ ಜಾನ್ಸನ್ ಬರೆದಿರೋದು. ಬೆನ್ ಜಾನ್ಸನ್ ಫಸ್ಟ್ ವರ್ಕ್ ಅದು. ಬಟ್ ಅದು ಅನ್ಫಿನಿಶ್ಡ್ ಪ್ಯಾಸ್ಟರಲ್ ಡ್ರಾಮಾ ಅಂತೂ ಅಲ್ವೇ ಅಲ್ಲ. ಓಕೆ, ಇಟ್ಸ್ ಕಂಪ್ಲೀಟೆಡ್ ವರ್ಕ್. A play jointly written by Johnson, Marston and Chapman is Johnson, Marston and Chapman. ದಟ್ಸ್ ಬೇಸಿಕಲಿ ಈಸ್ಟ್ವರ್ಡ್. ಸೈಲೆಂಟ್ ವುಮೆನ್ ಜಾನ್ಸನ್ ಒಬ್ಬರೇ ಬರೆದಿರೋದು, ಬೋಲ್ಪೋನ್ ಅವರೇ ಬರೆದಿರೋದು, ಪೊಯೆಟೆಸ್ಟರ್ ಕೂಡ ಜಾನ್ಸನ್ ಒಬ್ಬರೇ ಬರೆದಿರೋದು. ಈಸ್ಟ್ವರ್ಡ್ ಹೋಮ್ ಮಾತ್ರ ಮಾಸ್ಟನ್, ಆಮೇಲೆ ಜಾನ್ಸನ್, ಚಾಪ್ಮನ್ ಇಷ್ಟು ಜನ ಸೇರಿ ಬರೆದಿರೋದು. ಇದು ಬೇಸಿಕಲಿ ಆ್ಯಂಟಿ ಸ್ಕಾಟಿಷ್ ಪ್ಲೇ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಆ್ಯಂಟಿ ಸ್ಕಾಟಿಷ್ ಪ್ಲೇ, ಆಯಿತಾ. ದಿಸ್ ಈಸ್ ಅಗೇನ್ಸ್ಟ್ ಜೇಮ್ಸ್ ದ ಫಸ್ಟ್, ನೆನ್ಪಿಟ್ಕೊಳ್ಳಿ. ಜೇಮ್ಸ್ ದ ಫಸ್ಟ್ ಹಿ ಈಸ್ ದ ಕಿಂಗ್ ಆ ಟೈಮಲ್ಲಿ. ಸೊ ಅವರ ಅಗೇನ್ಸ್ಟ್ ಆಗಿ ಬರ್ತಿರೋದು. ಸೊ ಹಾಗಾಗಿ ತುಂಬ ಕೋಪ ಬರುತ್ತೆ ಜೇಮ್ಸ್ ಫಸ್ಟ್ಗೆ. ಹಾಗಾಗಿ ಇವರಿಷ್ಟು ಜನನು ಎಲ್ಲಿ ಕಳಿಸ್ತಾರೆ, ಜೈಲಿಗೆ ಕಳಿಸ್ತಾರೆ, ಆಯಿತಾ. ಇನ್ನೊಂದಿದೆ ವೆಸ್ಟ್ ವರ್ಡ್ ಹೋ, ಅದು ಯಾರು ಬರೆದಿರೋದು ಅಂತ ಕೇಳ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ಬೇಸಿಕಲಿ ಜಾನ್ ವೆಬ್ಸ್ಟರ್ ಮತ್ತು ಥಾಮಸ್ ಡೆಕ್ಕರ್ ಬರೆದಿರೋದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ನೋ ಮ್ಯಾನ್ ಈಸ್ ಅನ್ ಐಲ್ಯಾಂಡ್, ದೇರ್ ಫೋರ್ ಸ್ಯಾಂಡ್ ನಾಟ್ ಟು ನೋ ಫಾರ್ ಹೂಮ್ ದ ಬೆಲ್ ಟಾಲ್ಸ್, ಇಟ್ ಟಾಲ್ಸ್ ಫಾರ್ ದಿ. ನಾನು ನಿಮ್ಗೊಂದು ಕ್ವೆಶನ್ ಕೇಳ್ತೀನಿ. ಆ್ಯಕ್ಚುಲಿ, ಹೂ ಹ್ಯಾಸ್ ರಿಟನ್ ಅ ಫೇಮಸ್ ವರ್ಕ್ ಕಾಲ್ಡ್ ಫಾರ್ ಹೂಮ್ ದ ಬೆಲ್ ಟಾಲ್ಸ್? ಅಮೆರಿಕನ್ ರೈಟರ್ ಇವರು ಬರೆದಿದ್ದಾರೆ. ಅದನ್ನು ಯಾರು ಬರೆದಿರೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಹೌದಾ, ಕಮೆಂಟ್ ಸೆಕ್ಷನ್ಸಲ್ಲಿ ಆನ್ಸರನ್ನು ಬರೀಬೇಕು, ಯಾರು ಬರೆದಿರೋದು ಅಂತ, ಆಯಿತಾ. ಫೇಮಸ್ ಅಮೆರಿಕನ್ ರೈಟರ್ ಬರೆದಿದ್ದಾರೆ, ಆಯಿತಾ. ಡಿವೋಷನ್ ಅಪಾನ್ ಎಮರ್ಜೆಂಟ್ ಅಕ್ವೇಷನ್ ಬೈ ಜಾನ್ ಡನ್, ಬಟ್ಲರ್ ಹ್ಯುಡಿಬ್ರಾಸ್, ಮಿಲ್ಟನ್ ಪ್ಯಾರಡೈಸ್ ಲಾಸ್ಟ್, ಡ್ರೈಡನ್ಸ್ ರಿಲಿಜಿಯೋ ಲೈಸಿ. ಡ್ರೈಡನ್ ರಿಲಿಜಿಯೋ ಲೈಸಿ, ಪ್ಯಾರಡೈಸ್ ಲಾಸ್ಟ್, ಹ್ಯುಡಿಬ್ರಾಸ್ ವಿ ವಿಲ್ ಡಿಸ್ಕಸ್ ಲೇಟರ್, ಆಯಿತಾ. ನೆಕ್ಸ್ಟ್ MCQs ಅಲ್ಲಿ ಬರುತ್ತೆ, ದಟ್ ವಿ ವಿಲ್ ಡಿಸ್ಕಸ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಏರಿಯಾ. ಸೊ ಇಲ್ಲಿ ಏನು ಮಾಡೋಣ, ಡಿವೋಷನ್ ಅಪಾನ್ ಎಮರ್ಜೆಂಟ್ ಅಕೇಷನ್ ಬೈ ಜಾನ್ ಡನ್, ಅಲ್ಲಿಂದ ತೊಗೊಂಡಿರೋಂಥ ಫೇಮಸ್ ಲೈನ್ ಅಂತ ಹೇಳ್ಬೋದು. She is all state and all princess, nothing else is. Which Donne poem is this? Sweetest love, I do not go, the sun rising, Twickenham garden, the good morrow. Okay, sun rising very important. ತುಂಬ ಸರಿ ಕ್ವೆಶನ್ಸ್ ಕೇಳಿದ್ದಾರೆ ಸನ್ ರೈಸಿಂಗ್ ಅಲ್ಲಿ. ಸೊ ದಿಸ್ ಇಸ್ ಅ ಲೈನ್ ಫ್ರಮ್ ಸನ್ ರೈಸಿಂಗ್. ಬಟ್ ಸ್ವೀಟೆಸ್ಟ್ ಲವ್, ಐ ಡು ನಾಟ್ ಗೋ, ಟ್ವಿಕೆನ್ಹ್ಯಾಮ್ ಗಾರ್ಡನ್, ದ ಗುಡ್ ಮಾರೋ, ಎಲ್ಲ ಪೋಯಮ್ನ, ಅಂದರೆ ಈಗ ನೀವೀಗ ಜಾನ್ ಡನ್ ಬಗ್ಗೆ ಕಲಿತಾ ಇದ್ದೀರಾ ಅಂತಂದರೆ, ಸೊ ಪೋಯೆಟ್ಸ್ ಬಗ್ಗೆ ಕಲಿತಿದ್ದೀರಾ ಅಂತಂದರೆ, ಪೋಯಮ್ನ ಓಪನಿಂಗ್ ಲೈನ್,
ಕ್ಲೋಸಿಂಗ್ ಲೈನ್, ಓಪನಿಂಗ್ ಲೈನ್, ಕ್ಲೋಸಿಂಗ್ ಲೈನ್, ಇದು ನಿಮಗೆ ಕಂಪಲ್ಸರಿ ಗೊತ್ತಿರಬೇಕು. ದೆನ್ ಏನಾಗುತ್ತೆ, ನಿಮ್ಗೆ ಈಸಿಯಾಗಿ ಕ್ಲಿಯರ್ ಅಂದರೆ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಸೊ ಅದೇ ಥರ ಇದು ಸ್ವೀಟೆಸ್ಟ್ ಲವ್, ಐ ಡು ನಾಟ್ ಗೋ, ಓಪನಿಂಗ್ ಲೈನ್, ಕ್ಲೋಸಿಂಗ್ ಲೈನ್ನ ಬರೆದಿಟ್ಕೊಳ್ಳಿ ಒಂದು ಕಡೆ, ಆಯಿತಾ. ಇನ್ನೊಂದು ಕೆನಮ್ ಗಾರ್ಡನ್, ಇನ್ನೊಂದು ಗುಡ್ ಮಾರು, ಅದರದ್ದು ಬರೆದಿಟ್ಕೊಳ್ಳಿ, ಓಕೆನಾ. ನೆಕ್ಸ್ಟ್, ಡನ್ಸ್ ದ ಪ್ರೋಗ್ರೆಸ್ ಆಫ್ ದ ಸೋಲ್ ಈಸ್ ಅನ್ ಇಲ್ಯುಸ್ಟ್ರೇಷನ್ ಆಫ್ ಅಸ್ amorous poem, metaphysical poet, satirical poems, and religious poem. Everybody knows about this because Donne is famous for metaphysical poetry, alva. So hagagi metaphysical. Next, which work of John Donne was highly approved by James I as a contribution to anti-Catholic controversy? The Progress of the Soul, Epithalamion, An Anatomy of the World, Pseudo-Martyr. ಓಕೆ, ದ ಪ್ರೋಗ್ರೆಸ್ ಆಫ್ ದ ಸೋಲ್. ಎಪಿಥೆಲಿಯಮ್ ಬರೆದಿದ್ದು ಜಾನ್ ಡನ್ ಅಲ್ಲ. ಅನಾಟಮಿ ಆಫ್ ದ ವರ್ಲ್ಡ್ ಬರೆದಿದ್ದು ಜಾನ್ ಡನ್ ಅಲ್ಲ, ರಾಬರ್ಟ್ ಬುಟಾನ್ ಬರೆದಿರೋದು. ಸೊ ದೆನ್ ಕನ್ಫ್ಯೂಷನ್ ಇರೋದು ಯಾವುದು, ಎ ಮತ್ತು ಡಿ ಮಧ್ಯ. ಸೊ ಪ್ರೋಗ್ರೆಸ್ ಆಫ್ ಸೋಲ್ ಅಂತೂ ಅಲ್ವೇ ಅಲ್ಲ. ನೆಕ್ಸ್ಟ್, ದಟ್ ಈಸ್ ಬೇಸಿಕಲಿ ಸ್ಯೂಡೋಮಾರ್ಟಿಯರ್ ಅಂತಲೂ ಕೂಡ ಹೇಳ್ತೀವಿ. ಸ್ಯೂಡೋಮಾರ್ಟಿಯರ್ ಬೇಸಿಕಲಿ ರಿಲಿಜಿಯಸ್ ಪಾಂಪ್ಲೆಟ್ಸ್ ಹೈಲಿ ಸಪೋರ್ಟೆಡ್ ಬೈ ಹೋಮ್, ಜೇಮ್ಸ್ ದ ಫಸ್ಟ್. ಓಕೆ, ಪ್ರೋಸ್ ವರ್ಕ್ ಇದು, ಪಾಲಿಮಿಕಲ್ ಪ್ರೋಸ್ ಆ್ಯಂಡ್ ರಿಲಿಜಿಯಸ್ ಪಾಂಪ್ಲೆಟ್ ಅಂತಲೂ ಕೂಡ ಹೇಳ್ತೀವಿ. ನೆಕ್ಸ್ಟ್, ಸಿಲೆಕ್ಟ್ ಸಿಂಟಿಲೆನ್ಸ್ is a collection of poem by. Select Sentences is a collection of poem by. That's basically Henry Vaughan. ಅದು ಜಾನ್ ಡನ್ ಅಲ್ಲ, ಹೆನ್ರಿ ಟೆನಿಸನ್ ಅಲ್ಲ, ಬ್ರೌನಿಂಗ್ ಅಲ್ಲ, ಅವ್ರು ಬರದೇ ಇಲ್ಲ ಇದ್ರ ಬಗ್ಗೆ. ಸೊ ದೆನ್ ಜಾನ್ ಡನ್ ಅಂತೂ ಅಲ್ವೇ ಅಲ್ಲ. ದೆನ್ ಹೆನ್ರಿ ವೆಗಾನ್. ಓಕೆ, ಇಟ್ಸ್ ಬೇಸಿಕಲಿ 2 ಪಾರ್ಟ್ಸಲ್ಲಿ ಬರೆದಿದ್ದಾರೆ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೆನ್ರಿ ವೆಗಾನ್, ಜಾನ್ ಡನ್, ಇವರೆಲ್ಲ ವೆರಿ ಇಂಪಾರ್ಟೆಂಟ್. Pilgrimage is a poem from collection. Steps to the Temple, poem, Select Sentences, and none. Everybody knows about this. This is basically Step to the Temple. Okay. Who has written this Step to the Temple? It's basically Richard Crashaw. Okay, Richard Crashaw. Then, the biographies of Donne, Hooker, and Herbert were written by. Biography of Donne, Hooker, Herbert were written by. That's basically Isaac Walton. Idu PYQ ne tumba time kelidare. Okay, so this is very important. Next, the Davies and the Pindaric Ode was written by Donne, Abraham Cowley, Richard Lovelace, and Robert Herrick. Pindaric Ode, famous for Pindaric Ode is Abraham Cowley. ಕೌಲಿಯನ್ ಓಡ್ಸ್ ಅಂತಲೂ ಕೂಡ ಹೇಳ್ತೀವಿ ಅದನ್ನು. ಸೊ ದಟ್ಸ್ ಬೇಸಿಕಲಿ ಅಬ್ರಹಂ ಕೌಲಿ. ಓಕೆ, ನೆಕ್ಸ್ಟ್, ಬಟ್ ಎಟ್ ಮೈ ಬ್ಯಾಕ್ ಐ ಆಲ್ವೇಸ್ ಹಿಯರ್ ಟೈಮ್ಸ್ ವಿಂಗ್ ಚಾರಿಟ್ ಹರಿಂಗ್ ನಿಯರ್. ವಿಚ್ ಪೋಯಮ್ ಬೋಸ್ಟ್ ಆಫ್ ದೀಸ್ ಇಮ್ಮಾರ್ಟಲ್ ಲೈನ್? ಸ್ವೀಟೆಸ್ಟ್ ಲವ್, ಐ ಡು ನಾಟ್ ಗೋ, ದ ಕ್ಯಾನೋನೈಸೇಷನ್, ಟು ಕೆನಾಮ್ ಗಾರ್ಡನ್, ಟು ಹಿಸ್ ಕಾಯ್ ಮಿಸ್ಟ್ರೆಸ್. That's basically To His Coy Mistress, written by Andrew Marvell. So Marvell, ಈ ಕ್ವಶನ್ಸ್ ತುಂಬ ಟೈಮ್ ರಿಪೀಟ್ ಆಗಿದೆ. ಟು ಹಿಸ್ ಕಾಯ್ ಮಿಸ್ಟ್ರೆಸ್ ಕ್ವಶನ್ಸ್ ತುಂಬ ಟೈಮ್ ರಿಪೀಟ್ ಆಗಿದೆ. ಸೊ ಯು ಮಸ್ಟ್ ನೋ ಅಬೌಟ್ ದಿಸ್. Gillis Fletcher and Phineas Fletchers from the school of. Gillis Fletcher and Phineas Fletcher are the school of. Ben Jonson, John Donne, Edmund Spenser, none. That's basically they are belong to the school of Edmund Spenser. ಅವರು ಸ್ಪೆನ್ಸರ್ನ ಪೊಯೆಟಿಕ್ ಸ್ಟೈಲನ್ನು ಫಾಲೋ ಮಾಡ್ತಾ ಇರ್ತಾರೆ. ವೆರಿ ಇಂಪಾರ್ಟೆಂಟ್ ಅಂದರೆ ಅವ್ರ ವರ್ಕ್ಸ್ ನೆನ್ಪಿಟ್ಕೊಳ್ಳಿ. ಗಿಲ್ಲಿಸ್ ಫ್ಲೆಚರ್ ಇಸ್ ಫೇಮಸ್ ಫಾರ್ ಹಿಸ್ ವರ್ಕ್ಸ್ ಕ್ರಿಸ್ಟ್ ವಿಕ್ಟ್ರಿ. ಓಕೆ, ಕ್ವೆಶನ್ಸ್ ಕೇಳಲಿಲ್ಲ ಬಟ್ ದೇ ಮೇ ಆಸ್ಕ್ ಇನ್ ಎಕ್ಸಾಮಿನೇಷನ್. ಫಿಲಿಸ್ ಫ್ಲೆಚರ್ ಬಂದ್ಬಿಟ್ಟು ದ ಪರ್ಪಲ್ ಐಲ್ಯಾಂಡ್. ಓಕೆ, ಪರ್ಪಲ್ ಐಲ್ಯಾಂಡ್. Next, Milton Epithalamion Daemonis, written in the memory of. Milton's Epitaphium Daemonis. Sorry, wrong pronunciation ಆಯಿತು. Epitaphium Daemonis, written in the memory of. So I'm really sorry. Okay. So that's basically
Henry Laws, Edward King, Charles Diodati, and none. Basically, it is dedicated to his friend Charles Diodati. It's an elegy, ಆಯ್ತಾ elegy in the memory of ಎಡ್ವರ್ಡ್ ದ ಕಿಂಗಿಗೆ ಬೇಸಿಕಲಿ ಬೇರೆ ಬರೆದಿರೋದು ಮಿಲ್ಟನ್ ಅಲ್ವಾ. ಸೊ ಲೈಸಿಡಾಸ್ ಬರೆದಿದ್ದಾರೆ ಎಡ್ವರ್ಡ್ ದ ಕಿಂಗಿಗೆ, ಸೊ ಹಾಗಾಗಿ ಅದು ಅವ್ರು ಬರೆದಿರೋದಲ್ಲ. ಓಕೆ, ನೆಕ್ಸ್ಟ್ Areopagitica, Lycidas, Comus, and Allegro. So you have to match the work with the date of publication. Areopagitica ಯಾವಾಗ ಪಬ್ಲಿಷ್ ಆಗಿರೋದು ಬೇಸಿಕಲಿ 1644 ಅಲ್ಲಿ, ಲೈಸಿಡಾಸ್ 1637 ಅಲ್ಲಿ, ಓಕೆ. ಕೋಮಸ್ ಬಂದ್ಬಿಟ್ಟು 1634 ಅಲ್ಲಿ, ನೆಕ್ಸ್ಟ್ ಅಲೆಗ್ರೋ ಬಂದ್ಬಿಟ್ಟು 1633 ಅಲ್ಲಿ. Okay, so you must know about this 1B, 2C, 3D, and 4E. Answer is this. Okay, next 39. Paradise Lost began in 1658 and issued in 1667. Had how many books? Paradise Lost began in 1658 and issued in 1667. Had how many books? Basically 10 books. ಆಯಿತಾ. ಸೊ ಇದು ಬೇಸಿಕಲಿ ಅವರು ಫಸ್ಟ್ ವರ್ಷನ್ ಯಾವಾಗ ಬರ್ತಿದ್ರು 1667 ಅಲ್ಲಿ, ಆಯಿತಾ. ಫಸ್ಟ್ ವರ್ಷನ್ 1667 ಅಲ್ಲಿ 10 ಬುಕ್ಸ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ರಿವೈಸ್ ಮಾಡ್ತಾರೆ, ಸೆಕೆಂಡ್ ವರ್ಷನ್ ಬಂದ್ಬಿಟ್ಟು 1674 ಅಲ್ಲಿ 12 ಬುಕ್ಸ್ ಆಗಿ ಮಾಡ್ತಾರೆ. ಅದರಲ್ಲಿ ಬೇಸಿಕಲಿ ಬುಕ್ 7 ಆಮೇಲೆ ಬುಕ್ 10 ಅನ್ನು ಸ್ಪ್ಲಿಟ್ ಇಂಟು 2, ಆಯಿತಾ. ಯಾವ ಥರ ವರ್ಜಿಲ್ನ ಏನಿಯಾಡ್ ಇದೆಯಲ್ಲ, ಸೊ ಹಾಗಾಗಿ ಅದರ ಪ್ರಕಾರ ಸೊ ವರ್ಜಿಲ್ ಬುಕ್ ಮೇಲೆ, ಓಕೆನಾ, ಮಾಡೆಲ್ ಆನ್ ವರ್ಜಿಲ್ಸ್ ಬುಕ್ ಮೇಲೆ ಅವರು 12 ಇದು ಮಾಡಿದಾರಲ್ಲ, ಇಕ್ಲಾಜಸ್ ಬರ್ತಿದ್ದಾರೆ. ಸರ್ ಏನಿಯಾಡ್ ಅಲ್ಲ, ಇಕ್ಲಾಜಸ್. ಐ ಹ್ಯಾವ್ ಸರ್ಟೆನ್ ಕನ್ಫ್ಯೂಷನ್ ಅಬೌಟ್ ದಿಸ್. ಓಕೆ, ಸೊ ವರ್ಜಿಲ್ನ ಮಾಡೆಲ್ ಮೇಲೆ ಬರೆದಿರೋದು ಇದು. ವರ್ಜಿಲ್ ಹೆಂಗೆ 12 ಬುಕ್ ಆಗಿ ಬರೆದಿದ್ದಾರೆ ಅವರ ಬುಕ್ಕನ್ನು, ಸೊ ಆ ಥರ ಬರೆದಿರೋದು. I think it's eclogus. I have little doubt about this. Okay. Next, the infernal debate in Paradise Lost takes place in. Infernal debate ಯಾವ್ದು ಬರ್ತಿರೋದು? That's basically book 2. book 1 ಅಲ್ಲಿ ಏನಿದೆ, book 2 ಅಲ್ಲಿ ಏನಿದೆ, book 3, ಪ್ರತಿ ಬುಕ್ಕಲ್ಲೂ ಏನೇನು ಡಿಸ್ಕಸ್ ಮಾಡಿದ್ದಾರೆ ಅಂತ ಒಂದು ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಇನ್ಫರ್ನಲ್ ಡಿಬೇಟ್ ಅಂತಂದ್ರೆ ಏನು? ಇಲ್ಲಿ ಬೇಸಿಕಲಿ ಕೌನ್ಸಿಲ್ ಆಫ್ ಫಾಲನ್ ಏಂಜಲ್ ಇನ್ ದ ಹೆಲ್ ಏನು ಮಾಡ್ತಾರೆ, ಡಿಸ್ಕಸ್ ಅಬೌಟ್ ನೆಕ್ಸ್ಟ್ ಮೂವ್, ನೆಕ್ಸ್ಟ್ ಏನು ಮಾಡ್ಬೋದು ನಾವು ಗಾಡ್ ಅಗೇನ್ಸ್ಟ್ ಆಗಿ ಹೋಗೋದಕ್ಕೆ ಏನು ಮಾಡ್ಬೋದು ಅಂತ ಡಿಸ್ಕಸ್ ಮಾಡ್ತಾರೆ. ನೆಕ್ಸ್ಟ್, ಟು ಸ್ಕ್ರಾನ್ ಡಿಲೈಟ್ಸ್ ಅಂಡ್ ಲಿವ್ ಲ್ಯಾಬೋರಿಯಸ್ ಡೇಸ್. ದಿಸ್ ಲೈನ್ ಈಸ್ ಫ್ರಾಮ್ ಮಿಲ್ಟನ್ಸ್ ಲೈಸಿಡಾಸ್. ಹೂ ಇಸ್ ದ ಪೋಯೆಟ್ ರೆಫರಿಂಗ್ ಟು? ಇದು ಆಲ್ರೆಡಿ ಹೇಳಿದ್ದೀನಿ. ಇದು ಅವ್ರ ಫ್ರೆಂಡ್ ಬಂದ್ಬಿಟ್ಟು ಎಡ್ವರ್ಡ್ ಕಿಂಗ್ ಅವರಿಗೋಸ್ಕರ ಬರ್ತಿರೋದು, ಆನ್ ದ ಡೆತ್ ಆಫ್ ಹಿಸ್ whose death this is an elegy has been written. Okay, next 42. Essay concerning human understanding was written by. Okay, essay concerning human understanding was written by Jeremy Collier. Very important. Essay concerning, sorry. Jeremy Collier, John Locke, Samuel Butler, Dryden. That's basically John Locke. ಆಯ್ತಾ. I'm really sorry. John Locke ಬರ್ತಿರೋದು. Essay concerning human understanding written by John Locke. ಆಯ್ತಾ. ಸೊ ದಿಸ್ ಇಸ್ ಬೇಸಿಕಲಿ ಅಗೇನ್ಸ್ಟ್ ಇನ್ನೇಟ್ ಐಡಿಯಾಸ್ ಬಗ್ಗೆ ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇನ್ನೇಟ್ ಐಡಿಯಾಸ್. ದೆನ್ ಬುಕ್ 4 ಅಲ್ಲಿ ಬೇಸಿಕಲಿ ಇಂಟ್ಯೂಷನ್ ಬಗ್ಗೆ ಮಾತಾಡಿದ್ದಾರೆ. ಓಕೆ, ಇಂಟ್ಯೂಷನ್ ಬಗ್ಗೆ ಮಾತಾಡಿದ್ದಾರೆ. ಇಂಟ್ಯೂಷನ್ ಅಂದರೆ ಅಬಿಲಿಟಿ ಟು ಗೇನ್ ನಾಲೆಜ್ ಅಂತ ಹೇಳ್ತೀವಿ. ಟ್ಯಾಬ್ಯುಲಾ ರಸ ಇದ್ರ ಬಗ್ಗೆ ಹೇಳಿದ್ರೆ, ಬ್ಲ್ಯಾಂಕ್ ಸ್ಲೇಟ್, ಮಗು ಹುಟ್ಟಬೇಕಾದ್ರೆ ಬ್ಲ್ಯಾಂಕ್ ಸ್ಲೇಟ್ ಥರ ಇರುತ್ತೆ ಮೈಂಡ್, ಫಿಲ್ಡ್ ವಿತ್ ಲೇಟರ್ ವಿತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಓಕೆ, ಸ್ಯಾಮ್ಯುಯಲ್ ಬಟ್ಲರ್ಸ್ ಹ್ಯುಡಿಬ್ರಾಸ್ ಈಸ್ ಅನ್ ಅಟ್ಯಾಕ್ ಆನ್. Samuel Butler's Hudibras is an attack on. It's an attack on Puritanism. Okay.
ಇಟ್ಸ್ ಬೇಸಿಕಲಿ ಸಟಾರಿಕಲ್ ಪೋಯಮ್ ಅಂತಲೂ ಕೂಡ ಹೇಳ್ಬೋದು. ಯಾವುದನ್ನು? ಹ್ಯುಡಿಬ್ರಾಸನ್ನು. ಡಿವೈಡ್ ಇಂಟು 3 ಪಾರ್ಟ್ಸ್ ಆಯಿತಾ. ಪಬ್ಲಿಷ್ಡ್ ಇನ್ 3 ಪಾರ್ಟ್ಸ್, ಪಬ್ಲಿಷ್ಡ್ ಇನ್ 3 ಪಾರ್ಟ್ಸ್. ಯಾವಾಗ? ಒಂದು 1663 ಒಂದು 1664 ಇನ್ನೊಂದು 1678 ಓಕೆ. 3 ಟೈಮ್ಸ್ ಪಬ್ಲಿಷ್ ಮಾಡಿದ್ದಾರೆ. ಓಕೆ. ಸೊ ದಿಸ್ ಆಕ್ಷನ್ ಸೆಟ್ ಇನ್ ದ ಲಾಸ್ಟ್ ಇಯರ್ ಆಫ್ ಇಂಟರ್ರೆಗ್ನಮ್ ಬಿಫೋರ್ ಚಾರ್ಲ್ಸ್ ದ ಸೆಕೆಂಡ್ ಆಸ್ ಅ ಕಿಂಗ್. ರಿಸ್ಟೋರೇಷನ್ ಪೀರಿಯಡ್ ಬರಬೇಕಿದ್ರೆ ಮುಂಚೆ ಬರ್ದಿರೋ ಅಂಥದ್ದು ಇದು. ನೆಕ್ಸ್ಟ್, ಲವ್ಸ್ ಲಾಸ್ಟ್ ಶಿಫ್ಟ್ ಆ್ಯಂಡ್ ಪ್ರೊವೋಕ್ಡ್ ಹಸ್ಬೆಂಡ್ ಆರ್ ಟು ಪ್ಲೇ ಬೈ. ಓಕೆ. 44 Colisiber, Dryden, Richard Steele and Sheridan. This answer is basically Colisiber. Provoked husband ಇದೆಯಲ್ಲ, ಇಟ್ಸ್ ಬೇಸಿಕಲಿ ಫಸ್ಟ್ ಬರ್ದಿದ್ದು ಯಾರು? ಹೆನ್ರಿ ವೆಗಾನ್ ಆಯಿತಾ. ಸರ್ ವ್ಯಾನ್ ಬ್ರೂ ಬರೆದಿರೋದು, ವ್ಯಾನ್ ಬ್ರೂ ಬರೆದಿರೋದು, ನಾಟ್ ಹೆನ್ರಿ ವೆಗಾನ್ ಆಯಿತಾ, ವ್ಯಾನ್ ಬ್ರೂ ಬರೆದಿರೋದು. ಆ್ಯಂಡ್ ಅದನ್ನು ಕಂಪ್ಲೀಟ್ ಮಾಡಿದ್ದು ಯಾರು? ಕಾಲಿಸಿಬರ್ ಆಯಿತಾ. ವ್ಯಾನ್ ಬ್ರೂ ಏನು ಮಾಡಿದ್ರು? ಪ್ರೊವೋಕ್ಡ್ ವೈಫ್ ಅಂತ ಬರ್ತಿದ್ರು, ಅದು ಅನ್ಫಿನಿಶ್ಡ್ ಆಯಿತು. ಫಿನಿಶ್ ಮಾಡಿ ಪ್ರೊವೋಕ್ಡ್ ಹಸ್ಬೆಂಡ್ ಅಂತ ಹೇಳಿ ಯಾರು? ಕಾಲಿಸಿಬರ್ ಪಬ್ಲಿಷ್ ಮಾಡ್ತಾರೆ. ಓಕೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಆರ್ ರಿಟನ್ ಬೈ ಥಾಮಸ್ ಬ್ರೌನ್? ವಲ್ಗರ್ ಎರರ್, ಅರ್ನ್ ಬರಿಯಲ್, ಗ್ರೇಸ್ ಅಬೌಂಡಿಂಗ್ ಆ್ಯಂಡ್ A and B. ಗ್ರೇಸ್ ಅಬೌಂಡಿಂಗ್ ಬರ್ದಿದ್ದು ಯಾರು? ಬ್ಯಾನಿಯನ್ ಬರ್ದಿರೋದು. ಸೊ he is not. Then answer is vulgar error and on burial. Vulgar error full title ಏನು? Pseudodoxia epidemica. ಓಕೆ. on burial full title ಏನು? Hydriotophia. Okay. So it's very important. Next, which of the following poems not written by William Wycherley? Love in the Wood, The Country Wife, The Plain Dealer, Man of Moor. Not written by William Wycherley. That's basically Man of Moor. Man of Moor ಬರ್ದಿದ್ದು ಯಾರು? ಎಥರ್ಜ್ ಆಯಿತಾ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ರಿಸ್ಟೋರೇಷನ್ ಡ್ರಾಮಾಟಿಸ್ ವೆರಿ ಇಂಪಾರ್ಟೆಂಟ್ ಆಯಿತಾ. ಅವ್ರ ವರ್ಕ್ಸ್ ಎಲ್ಲ ವೆರಿ ಇಂಪಾರ್ಟೆಂಟ್. ಕಾಂಗ್ರಿವ್ದು ದ ವೇ ಆಫ್ ದ ವರ್ಲ್ಡ್ ನೀವು ಇನ್ ಡೀಟೇಲ್ ಆಗಿ ಸಮರಿಯನ್ನು ಕಲ್ತ್ಕೋಬೇಕು. ಅಪಾರ್ಟ್ ಫ್ರಮ್ ದ್ಯಾಟ್ ರೆಸ್ಟ್ ಆಫ್ ದ ರೆಸ್ಟೋರೇಷನ್ ಡ್ರಾಮಾಟಿಸ್ ಅಂದರೆ ಅವ್ರ ವರ್ಕ್ಸ್ ಯಾವ್ಯಾವುದು ಆ್ಯಂಡ್ ಇಟ್ಸ್ ಇನ್ ಅ ಕ್ರೊನಾಲಾಜಿಕಲ್ ಆರ್ಡರ್, ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡಿರಿ. ಓಕೆನಾ. ನೆಕ್ಸ್ಟ್, ಸ್ಟೋನ್ ವಾಲ್ಸ್ ಡು ನಾಟ್ ಮೇಕ್ ಅ ಪ್ರಿಸನ್ ನಾರ್ ಐರನ್ ಬಾರ್ ಅ ಕೇಜ್. ಹೂ ರೋಟ್ ದಿಸ್ ಅಬೌವ್ ಲೈನ್? Okay, so this is basically written by Richard Lovelace. Richard Lovelace has written a famous work called, ಇದು PYQ ನೇ, ಇದು ತುಂಬ ಟೈಮ್ ಕೇಳಿದ್ದಾರೆ. that's basically to Althea from prison. ಈ ವರ್ಕಿಂದ ತಗೊಂಡಿರೋಂಥ ಲೈನ್ ಇದು. ಓಕೆ, ತುಂಬ ಸರಿ ಕೇಳಿದ್ದಾರೆ ಕ್ವಶನ್ಸನ್ನು PYQ ಅದು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ರಿವೆಂಜ್ ಟ್ರಾಜಿಡಿ ಬೈ ಮಿಡಲ್ಟನ್? ಚೇಂಜ್ಲಿಂಗ್, ರೋರಿಂಗ್ ಗರ್ಲ್, ಟ್ರಿಕ್ ಟು ಕ್ಯಾಚ್ ದ ಓಲ್ಡ್ ಒನ್, ನನ್. Trick to catch the old one is basically written by Middleton, but it's comedy. ನೆನ್ಪಿಟ್ಕೊಳ್ಳಿ. Then Roaring Girl written by Dekker and Marston ಬರ್ದಿರೋದು. ಡೆಕ್ಕರ್ ಆ್ಯಂಡ್ ಮಾಸ್ಟನ್. ಸೊ ಹಾಗಾಗಿ ಅದು ಅಲ್ಲ. ಆನ್ಸರ್ ಬಂದುಬಿಟ್ಟು ಚೇಂಜ್ಲಿಂಗ್. ಓಕೆ, ಚೇಂಜ್ಲಿಂಗ್ ಬರ್ತಿದ್ದು ಯಾರು? ಮಿಡಲ್ಟನ್ ಆಸ್ ವೆಲ್ ಆಸ್ ರೌಲೆ. ವೆರಿ ಇಂಪಾರ್ಟೆಂಟ್. ಓಕೆ, ಮಿಡಲ್ಟನ್, ರಾವ್ಲೆ. ಓಕೆ, ಸೊ ರಿವೆಂಜ್ ಟ್ರಾಜಿಡಿ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್, ಇಫ್ ಯು ನೋ ಮೀ ಯು ನೋ ನೋಬಡಿ, ಅ ಹಿಸ್ಟ್ರಿ ಪ್ಲೇ ಬೈ ಥಾಮಸ್ ಹೇವುಡ್, ಡೀಲ್ಸ್ ವಿತ್ ದ ಲೈಫ್ ಆಫ್. ವೆರಿ ಇಂಪಾರ್ಟೆಂಟ್, ಮೇ ಆಸ್ಕ್ ಇನ್ ಯುವರ್ ಎಕ್ಸಾಮಿನೇಷನ್. ದಟ್ಸ್ ಬೇಸಿಕಲಿ ಎಲಿಜಬೆತ್ ದ ಫಸ್ಟ್. ಆ್ಯಕ್ಚುಲಿ ಫುಲ್ ಟೈಟಲ್ ಏನಪ್ಪ ಅಂತಂದರೆ, ಇಫ್ ಯು ನೋ ಮೀ ಯು ನೋ ನೋಬಡಿ, ಫುಲ್ ಟೈಟಲ್ ಬಂದ್ಬಿಟ್ಟು ಟ್ರಬಲ್ ಆಫ್ ದ ಕ್ವೀನ್ ಎಲಿಜಬೆತ್. ದ ಟ್ರಬಲ್ಸ್ ಆಫ್ ದ ಕ್ವೀನ್ ಎಲಿಜಬೆತ್. ಓಕೆ, 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದ್ದಾರೆ. ಓಕೆನಾ. ಲಾಸ್ಟ್ ಕ್ವೆಶನ್ಸ್, that's basically which is not a play by John Vanbrugh? The Way of the World, Relapse, Provoked Wife and Confederacy. Okay, so
ವ್ಯಾನ್ಬ್ರೂ ಬಗ್ಗೆ ಈಗಷ್ಟೇ ನಾವು ಪ್ರೊವೋಕಡ್ ವೈಫ್ ಅಂದರೆ ಪ್ರೊವೋಕಡ್ ಹಸ್ಬೆಂಡ್ ಆಗಿ ಕ್ವಾಲಿಫೈಬರ್ ಕಂಪ್ಲೀಟ್ ಮಾಡಿ ಬರೀತಾರೆ. ರಿಲ್ಯಾಪ್ಸ್ ಬರೆದಿದ್ದು ಅವರೇ, ಕಾನ್ಫಿಡರೆನ್ಸಿ ಬರೆದಿದ್ದು ಅವರೇ. ಬಟ್ ವೇ ಆಫ್ ದ ವರ್ಲ್ಡ್ ಯಾರು ಬರೆದಿರೋದು? ಕಾಂಗ್ರೀವ್ ಬರೆದಿರೋದು. ಈಗಷ್ಟೇ ಹೇಳಿದ್ದೀನಿ ನಾನಿದು ಕಾಂಗ್ರೀವ್. ಇದು ವೆರಿ ಇಂಪಾರ್ಟೆಂಟ್. ನೀವು ಇದರ ಸಮ್ಮರಿಯನ್ನು, ಇನ್ ಡೀಟೇಲ್ ಸಮ್ಮರಿಯನ್ನು ಕಲ್ತಿಟ್ಕೋಬೇಕು. ಓಕೆನಾ? ಸೊ ಬಿಕಾಸ್ ತುಂಬ ಇನ್ ಡೆಪ್ತ್ ಆಗಿ ಕೇಳ್ತಾರೆ. ಓಕೆನಾ? ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಸ್ಟಿಲ್ ವಿ ಹ್ಯಾವ್ 30 days. ಓಕೆ, ಟಾಪ್ MCQsನ ಸಾಲ್ವ್ ಮಾಡ್ಕೊತಾ ಬರೋಣ. ಫ್ರಮ್ ಓಲ್ಡ್ ಇಂಗ್ಲೀಷ್ ಲಿಟ್ರೇಚರ್ ಟು ದ ಪೋಸ್ಟ್ ಮಾಡರ್ನ್ ಏಜ್ ತನಕನೂ ನಾವು ಕಲ್ತ್ಕೊತಾ ಬರೋಣ. ಆ್ಯಂಡ್ ಆಫ್ಟರ್ ದ್ಯಾಟ್ ಪೋಸ್ಟ್ ಕೊಲೋನಿಯಲ್ ರೈಟರ್ಸ್ ಇರ್ಬೋದು, ವರ್ಲ್ಡ್ ಲಿಟ್ರೇಚರ್ ಇರ್ಬೋದು, ಆಮೇಲೆ ಲಿಟ್ರರಿ ಥಿಯರಿ, ಕ್ರಿಟಿಸಿಸಮ್, ಇಂಗ್ಲೀಷ್ ಇನ್ ಇಂಡಿಯಾ, ಪ್ರತಿಯೊಂದನ್ನು ಕ್ವೆಶ್ಚನ್ ಆನ್ಸರ್ ಮೂಲಕ ಅದನ್ನು ಸಾಲ್ವ್ ಮಾಡ್ತಾ ಬರೋಣ. ಈ ಪರ್ಟಿಕ್ಯುಲರ್ PDF ಅಂದರೆ ಇದ್ಮೇಲೆ ಏನೇನು ಬರುತ್ತೆ PDFs ಅವೆಲ್ಲ ನಮ್ಮ ಲಿಟ್ರರಿ ಕ್ಯಾನನ್, ಆಯಿತಾ, ಅದರ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಸೊ ಗೆಟ್ PDF ಆಫ್ ದ್ಯಾಟ್ ಆ್ಯಂಡ್ ರಿಕಾಲ್, ಪ್ರತಿಯೊಂದು ರಿಕಾಲ್ ಮಾಡಿ ರಿವಿಷನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ಇದು ರೈಟ್ ಟೈಮ್ MCQs, PYQs ಇವುಗಳನ್ನು ಸಾಲ್ವ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿನಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ, ಏನು ಎತ್ತ ಅಂತ ಗೊತ್ತಾಗುತ್ತೆ. ಸೊ ಟುಮಾರೋ ವಿ ವಿಲ್ ಕಂಟಿನ್ಯೂ. ಓಕೆ, ನೆಕ್ಸ್ಟ್ 50 ಕ್ವೆಶನ್ಸನ್ನು ಕಂಟಿನ್ಯೂ ಮಾಡೋಣ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.